ಮಂದಾಗ ಬಂದಿವಿ ಕಲಾಗ ಬಡಗ ಪ್ರೊಫೆಷನಲ್ ಸಾರ್ಬಾಗವು ನೆಲಿಕೋಲು ಟ್ರಸ್ಟ್ ಸಾರ್ಬಾಗವು ನಾಕುಬಟ್ಟ ಟಿವಿ ಸಾರ್ಬಾಗವು ನಿಂಗೆಲ್ಲ ಬಾರಿ ಬಾರಿ ತಿಂದು ಕೊಚ್ಚಿಂಡು ಇಂದು ನಾ ಮಂದ 108 ಲೈಫ್ ಸ್ಕಿಲ್ಸ್ ಫಾರ್ ಪ್ರೊಫೆಷನಲ್ ಅಂಡ್ ಪರ್ಸನಲ್ ಲೈಫ್. ಸೊ ಇದು ನಂಗ ಶಿವಕುಮಾರ್ ಅಣ್ಣನಕ ಮಾತಾಡ್ಯಾರ. ಅದಕ್ಕೆ ಮೊದಲು ನಂಗೆ ಬಂದು ಎತ್ತೆ ಎತ್ತೆ ದೇವರೋ ಇಲ್ಲ ಇರೋಡ ಇನ್ನೂ ಕುಂಬಿಟ್ಟುಂಡು ನಂಗ ಮಂದವ ತೊಡಂಗುವ ಶ್ರೀನಿ. ಎತ್ತೇಗ ಕೊಳೆದಡಿ ಅಯ್ಯಾನ ಕೊಳೆದಡಿ ಎತ್ತೇಯ ನಾಮ ಏಗಿ ಪಾಡಿವೋ ಅಯ್ಯಾನ ಹೆಸರ ಕೊರಸಿ ನಡೆಯವೋ ಎತ್ತೇಯ ನಾಮ ಏಗಿ ಪಾಡಿವೋ ಅಯ್ಯಾನ ಹೆಸರ ಕೊರಸಿ ನಡೆಯವೋ ತುಪ್ಪದ ಬೀಸಲೂನ ದೀವಿಗೆಯ ಅಯ್ಯ ತುಪ್ಪದ ಬೀಸಲೂನ ದೀವಿಗೆಯ ಎತ್ತೇ ಓ ಅವಕ ಎತ್ತಿ ಆಡಿವೋ ಅಯ್ಯನ ಪಾದಗ ಸೇರಿವೋ ಅವಕ ಎತ್ತಿ ಆಡಿವೋ ಎತ್ತೆಯ ಪಾದಗ ಸೇರಿವೋ ಎತ್ತೇಗ ಕೊನೆದಡಿ ಅಯ್ಯಾನ ಕೊನೆದಡಿ ಎತ್ತೇಯ ನಾಮ ಏಗಿ ಪಾಡಿವೋ ಅಯ್ಯಾನ ಹೆಸರ ಕೊರಸಿ ನಡೆಯವೋ. ನನ್ನಿಸಿನಿ ಇಂದಿನ ಮಂದವ್ ನಂಗ ಕುಟ್ಟುವ ಅದಕ್ಕೆ ಮೊದಲು ನಂಗೆ ಇಂದಿನ ಸ್ಪೀಕರ್ ಶಿವಕುಮಾರ್ ಬಲನ ಅಣ್ಣನೋಕ ನೆರೆಯ ತಮಕ ಟ್ರೈನರ್ಸ್ ಕೂಡ ಬಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಬಿತ್ತಾರೆ. ಇನ್ಫ್ಯಾಕ್ಟ್ ಇನ್ನೊಂದು ಬುಕ್ ಬರೆದಿದ್ದಾರೆ, ಅದು ಕುಡಿಸಿದ್ರೆ ಹೊರಸ್ ಬಂದರ. ಸೊ ಇಂದಿನ ಟಾಪಿಕ್ ಬಂದು ಅಪರ ಮುಖ್ಯವಾದ ಟಾಪಿಕ್. ಸೊ ಏನೇನ ಸ್ಕಿಲ್ಸ್ ಬಂದು ನಂಗೆ ಬಂದು ಬೇಕು ಅದು ಬಂದು ಬೋತ್ ನಂಗೆ ಪ್ರೊಫೆಷನಲ್ ಲೈಫ್ದಾಗಿಯೂ ನಂಗೆ ಪರ್ಸನಲ್ ಲೈಫ್ದಾಗಿಯೂ ಅದು ಎತ್ತ ಅದು ಹೆಲ್ಪ್ಫುಲ್ ಆಟ್ರ ಅದು ನಂಗೆ ಅದು ಎತ್ತ ಇಟ್ಲೈಸ್ ಆರ ಅಂಬುದನ್ನ ಪತ್ತಿ ಅಣ್ಣ ನಾವು ಕೊಳ್ಳಂಗೆ ಎತ್ತಿಗ್ಯಾರ. ಯಾಕಂದ್ರೆ ಈ ಟಾಪಿಕ್ ಬಂದು ಅಣ್ಣ ನಾವು ಫೇವ್ರೆಟ್ ಟಾಪಿಕ್ ನೆನ್ಸಿನೆ. ಅಣ್ಣ ಡೈಸ್ ಇಸ್ ಯುವರ್ಸ್. ಓಕೆ, ಥ್ಯಾಂಕ್ ಯು. ಎಲ್ಲ ನಾಲ್ಕುಬಟ್ಟ ಜನರು ಬಡಗ ಪ್ರೊಫೆಷನಲ್ಸ್ಗೂ ನನ್ನ ನಮಸ್ಕಾರ. ಇದು ಬಂದು ನಂಗೆ ಇದು 8வது ಪ್ರೋಗ್ರಾಮ್ ಮಾಡಿ ನಿಂದು ಬಡಗ ಪ್ರೋ ಈ ಗ್ಲೋಬಲ್ ವೆಬಿನಾರ್ ಸೀರೀಸ್ಗೆ. ಈ ನಂಗೆ ಒಂದೊಂದು ಪ್ರೋಗ್ರಾಮ್ ನೋಡೋನಿಗೆ ಒಂದೊಂದು ಸ್ಪೀಕರ್ಸ್ ನಂಗೆ ಬಡಗ ಪ್ರೊಫೆಷನಲ್ಸ್ ಕೊರ್ಸಿದ್ ಬಂದು ವೆರಿ ಯುನೀಕ್ ಸ್ಪೀಕರ್ಸ್. ಅವಕರ ಫೀಲ್ಡ್ಗೆ ಬಂದು ಅವಕ್ಕೆ ಬಂದು ಒಂದು ಎಕ್ಸ್ಪರ್ಟ್ ಇದನ್ನ ಬಂದಿದ್ದಾರೆ. ಸೊ ಅತಮಾಕ ನೋಡೋನಿಗೆ ಈ ವಾರದಾಗೆ ಬಂದು ರಾಜೇಶ್ ಹೇಳಿದಂಗೆ ದಿಸ್ ಇಸ್ ಒನ್ ಆಫ್ ಮೈ ಟಾಪಿಕ್ಸ್ ಕ್ಲೋಸ್ ಟು ಮೈ ಹಾರ್ಟ್ ಅಂತ ಹೇಗಕ್ಕೋ. ಯಾಕಂದ್ರೆ ಎನ್ನ 27 years ಆಫ್ ಮೈ ಕಾರ್ಪೊರೇಟ್ ಜರ್ನಿ, ರೈಟ್ ಫ್ರಮ್ ದಿ ಲೋವರ್ ರಂಗ್ ಆಫ್ ದ ಲ್ಯಾಡರ್ ಟು ದಿ ಹೆಡ್ ಆಫ್ ಮಾರ್ಕೆಟಿಂಗ್, ಅದನ್ನ ನೋಡೋನಿಗ ನೆರೆಯ ಬಂದು ನಂಗ ಟೆಕ್ನಿಕಲ್ ಸ್ಕಿಲ್ಸ್ ಪೊದುವಾಗೇ ನಂಗೆ ಒಂದು ಕಾಲೇಜ್ ಮಾಡೋದು ಬಾಪನಿಗೆ ಒಂದು ಟೆಕ್ನಿಕಲ್ ಸ್ಕಿಲ್ಸ್ ಓರಳಗು ಒಂದು 80% ಒಳ್ಳೆ ಹಿಂಗೆ ಅಟ್ರ ಎಲ್ಲಾಗೂ. ಆಲೆ ನಂಗೆ ಎಲ್ಲಿಗೆ ಬಂದು ಒಂದು ಒಂದು ಪ್ರೊಫೆಷನಲ್ ಬಂದು ಒಂದು ಅದಾವುದು ಸ್ಟಾರ್ಟಿಂಗ್ ಲೆವೆಲ್ಗೆ ನಿದ್ದುಪುಣವ ಇಲ್ಲ ಒಂದು ಟಾಪ್ ಲೆವೆಲ್ ಒಂದು ಸಿಇಒ ಒಂದು VP ಲೆವೆಲ್ ಓನವ ಅಂಬುದು ಡಿಸೈಡ್ ಮಾಡೋದೇ ಪೊದುವಾ ಜನರಲ್ಲ ನಂಗೆ ಗಣ ಅಂಬುದು ಸಾಫ್ಟ್ ಸ್ಕಿಲ್ಸ್ ಅಂದಾರ. ಆ ಸಾಫ್ಟ್ ಸ್ಕಿಲ್ಸ್ ಅದನ್ನ ಬಂದು ಸ್ವಲ್ಪ ಫೈನ್ ಟ್ಯೂನ್ ಮಾಡಿ ಐ ಮೇಡ್ ಇಟ್ ಆಸ್ ಲೈಫ್ ಸ್ಕಿಲ್ಸ್. ಯಾಕಂದ್ರೆ ಆ ಸಾಫ್ಟ್ ಸ್ಕಿಲ್ಸ್ ಬಂದು ನನ್ನ ಪ್ರೊಫೆಷನ್ ಮಾತ್ರ ಅಲ್ಲ, ನನ್ನ ಲೈಫ್ಗೆ ಅದೊಂದು ಅಪರ ಇಂಪಾರ್ಟೆಂಟ್ ಅನ್ನ ಇದಾಡದೆ. ಈ ಸಾಫ್ಟ್ ಸ್ಕಿಲ್ ಕೂಡ ಎನ್ನ ಜರ್ನಿ ಆಫ್ ರೈಟಿಂಗ್ ದಿಸ್ ಬುಕ್ ಎಂಬುದು 108 ಲೈಫ್ ಸ್ಕಿಲ್ಸ್ ಫಾರ್ ಪ್ರೊಫೆಷನಲ್ ಅಂಡ್ ಪರ್ಸನಲ್ ಸಕ್ಸಸ್ ಗೆ ಐವ್ ಆಡೆಡ್ ಅಪ್ ಸರ್ಟನ್ ವ್ಯಾಲ್ಯೂ ಸಿಸ್ಟಮ್ಸ್. ಓಕೆ, ಈ ಸ್ಕಿಲ್ಸ್ ಕೂಡ ಏನೇನ ವ್ಯಾಲ್ಯೂಸ್ ಅಟ್ಲ ಒಳಗಟ್ರ ಅದೇ ಮಾಕೆ ಏನೇನು ಟೂಲ್ಸ್ ಅದಾದು ನಂಗೆ ಬಿಸ್ನೆಸ್ ಟೂಲ್ಸ್ ಹೇಳಿದಂಗೆ ಅದೇ ಮಾಕೆ ಲೈಫ್ ಬಂದು ಸಕ್ಸಸ್ಫುಲ್ ಆಗೋದಗ ಪ್ರೊಫೆಷನ್ ಸಕ್ಸಸ್ಫುಲ್ ಆಗೋದಕ್ಕೆ ಸರ್ಟನ್ ಟೂಲ್ಸ್ ಆಡಿದೆ. ಆ ಟೂಲ್ಸ್ ಎಲ್ಲ ಬಂದು ನಂಗೆ ಅಪ್ರೋಪ್ರಿಯೇಟ್ ಆಗಿ ಯೂಸ್ ಮಾಡ್ಲೆ ನಂಗೆ ಬಂದು ವಿ ಕ್ಯಾನ್ ಅಚೀವ್ ಸಕ್ಸಸ್. ಈಗ ಸಕ್ಸಸ್ ಅಂತ ಹೇಗೋನೆ ಬಂದು ಒಬ್ಬೊಬ್ಬನ ಡೆಫಿನೇಷನ್ ಸಕ್ಸಸ್ ವಿಲ್ ಬಿ ಟೋಟ್ಲಿ ಡಿಫರೆಂಟ್. ಈಗ ಒಂದು ಕಾಲೇಜ್ ಸ್ಟೂಡೆಂಟ್ಗೆ ಬಂದು ಏನ ಸಕ್ಸಸ್ ಅಂದ್ರೆ ನಮ್ಮ ಎಕ್ಸಾಮ್ದಾಗ ಪಾಸ್ ಆಗಲೇ ಸಕ್ಸಸ್ ಅನ್ನ, ಕಾಲೇಜ್ ಬಿರಿಕಿದಿಗಿಂದ ಒಂದು ಗೆಲ್ಚ ಸಿಕ್ಕಿಪ್ಲೆ ಅದೊಂದು ಸಕ್ಸಸ್. ಈಗ ಆಲ್ರೆಡಿ ವರ್ಕ್ ಮಾಡಿ ನಿಬ್ಬಾಕ ನಿಂಗೆ ಬಂದು ಒಂದು ಫಸ್ಟ್ ಲೆವೆಲ್ದಾಗ ಇದ್ದಾರಿ, ನಿಂಗೆ ಒಂದು ಪ್ರಮೋಷನ್ ಬಂದ್ರೆ ಅದು ಬಂದು ನಿಂಗೆ ಸಕ್ಸಸ್. ಒಂದು ಬಿಸ್ನೆಸ್ ಮ್ಯಾನ್ಗೆ ನೋಡ್ಲೆ ಪ್ರಾಫಿಟಬಿಲಿಟಿ ಒಂದು ಸಕ್ಸಸ್.
ಅತಮಾಗೆ ಒಬ್ಬೊಬ್ಬಗೂ ಬಂದು ಸಕ್ಸಸ್ ಬಂದು ಅವಕರ ಓನ್ ಡೆಫಿನೇಷನ್. ದಟ್ ಮೀನ್ಸ್ ನಂಗ ಸಕ್ಸಸ್ ಡಿಫೈನ್ ಮಾಡೋದು. ಅದಾವುದು ನಂಗ ಏನ ಇದು ಮಾಡಿಕೊಂಡು ಅಂದ್ರೆ நிறைய ನಂಗ ಸಕ್ಸಸ್ ಬಂದು ಮತ್ತವಕ್ಕೆ ಡಿಫೈನ್ ಮಾಡೋಂಗ ನಂಗೆ ಬಿಡ್ಕೊಡೋದು. ನಂಗ ಸಕ್ಸಸ್ ನಂಗತ ಡಿಫೈನ್ ಮಾಡೋದು. ಅದೊಂದು ತಿಂದು ಏನ್ ಆರಾಗಲ್ಲ ಕಾರ್ಪೊರೇಟ್ ಲೈಫ್ ಅಲ್ಲಿ ಸರಿ, ಪರ್ಸನಲ್ ಲೈಫ್ ಅಲ್ಲಿ ಸರಿ, ಲಾಟ್ ಆಫ್ ಕಂಪ್ಯಾರಿಸನ್ಸ್. ಯು ಸ್ಟಾರ್ಟ್ ಕಂಪೇರಿಂಗ್ ಯೋರ್ ಸೆಲ್ಫ್ ವಿತ್ ಅದರ್ಸ್. ಆಗ ಏನಾರಲ್ಲ, ವೆನ್ ಯು ಸ್ಟಾರ್ಟ್ ಕಂಪೇರಿಂಗ್ ಯೋರ್ ಸೆಲ್ಫ್ ವಿತ್ ಅದರ್ಸ್ ಎಂಬನಿಗ ದಟ್ ವಿಲ್ ಲೀಡ್ ಇನ್ ಟು ಕನ್ಫ್ಯೂಷನ್, chaos. ಏಕಾತಾರ ಅಂದ್ರೆ ಒಬ್ಬೊಬ್ಬಗ ಬಂದು ಒಂದು ಇನ್ಹೆರೆಂಟ್ ಟ್ಯಾಲೆಂಟ್ ಅಟ್ರ. ಸಿಲರ್ ಬಂದು 30s ತೆಗೆ ಅಪ್ರ ಸಕ್ಸಸ್ಫುಲ್ ಆಯ್ತನ, ಸಿಲರ್ 40s ತೆಗೆ, ಸಿಲರ್ ನೋಡ್ಲೆ 50s ಅದಾದ ರಿಟೈರ್ಮೆಂಟ್ ಹಿಂದಾಡ್ತಾ ಅವ್ರ ರಿಯಲ್ ಸಕ್ಸಸ್ ಜರ್ನಿಯ ಸ್ಟಾರ್ಟ್ ಆರ. ಅದಕ್ಕೆ ನಂಗೆ ಇಂಟರ್ನ್ಯಾಷನಲ್ ಎಕ್ಸಾಂಪಲ್ ಎತ್ತಿಲ್ಲ, KFC ಇಂದಾರ. KFC ಎಂಬ ಬ್ರ್ಯಾಂಡ್ ದೊಡ್ಡ ಬ್ರ್ಯಾಂಡು ಸಕ್ಸಸ್ ಆದದೆ ಆಫ್ಟರ್ ಇಸ್ ರಿಟೈರ್ಮೆಂಟ್. ಸೊ ಅತಮಾಕೆ ಎಲ್ಲಾನ ಲೈಫ್ ಜರ್ನಿಗೆ ಬಂದು ಸಕ್ಸಸ್ ಬಂದು ಡಿಫ್ರೆಂಟ್ ಫೇಸಸ್ ಗಟ್ರ. ಸೊ ಅದು ಇಂದ ಟಾಪಿಕ್ ಗೆ ನಂಗೆ ಕವರ್ ಮಾಡೋದು, ನಂಗೆ ಸಕ್ಸಸ್ ನಂಗೆ ಎತ್ತ ಡಿಫೈನ್ ಮಾಡೋದು ಎಂಬುದು ಈ ಸೆಷನ್ ಬಂದು. ಐ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಅ ವೆರಿ ವೆರಿ ಬ್ಯೂಟಿಫುಲ್ ಕೋಟ್ ಬೈ ಬೆನ್ ಸ್ವೀಟ್ಲ್ಯಾಂಡ್. ಬೆನ್ ಸ್ವೀಟ್ಲ್ಯಾಂಡ್ ಏನನ್ನ ಅಂದ್ರೆ, ಸಕ್ಸಸ್ ಇಸ್ ನಾಟ್ ಅ ಡೆಸ್ಟಿನೇಷನ್, ಸಕ್ಸಸ್ ಇಸ್ ನಾಟ್ ಅ ಡೆಸ್ಟಿನೇಷನ್, ಸಕ್ಸಸ್ ಇಸ್ ಅ ಜರ್ನಿ ಅತನ. ಅದು ಎತ್ತನ್ಲಿ ಏನಂದ್ರೆ, ಈಗ ನಂಗೆ ನೆರೆಯ ಬಂದು ಏನ್ ಮಾಡೋ ಅಂದ್ರೆ ಒಂದು ಕುರಿಪಿಟ್ಟ ಏಜ್ ಬಂದೋಡ್ನೆ ಐ ಹ್ಯಾವ್ ಅಚೀವ್ಡ್ ಎವ್ರಿಥಿಂಗ್. ದಟ್ ಮೀನ್ಸ್ once you start getting a job or you create some little bit of wealth, ಏನಾಗ್ಬಿಟ್ರ ಅಂದ್ರೆ I become successful ಎಂದು ನೀನು ಇದ್ದುಟ್ರೆ. That means you have set up a destination, but that is not the real definition of success. It has to continue. ಅದುಗೂ ಮೇಲೆ ನೀ ಏನ ಲೆವೆಲ್ ಅಚೀವ್ ಮಾಡ್ರೆ. ಸೊ ಇಟ್ ಇಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ಅದು ಜಾಪನೀಸ್ ಬಂದು ಕೈಸನ್ ಅಂದಾರ. ಕೈಸನ್ ಅಂದ್ರೆ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಇನ್ ಯೋರ್ ಲೈಫ್. ಅದಾவது ನೀವು ಒಂದೊಂದು ಸ್ಟೇಜ್ ಇದಕ್ಕೆ ಕಂಟಿನ್ಯೂಸ್ ಇಂಪ್ರೂವ್ ಮಾಡಿದ್ರಿ ಟಿಲ್ ಯೋರ್ ಡೆತ್. ಯು ಹ್ಯಾವ್ ಟು ಸಿ ದಟ್ you are continuously improving yourself. Adu the definition of real success. Ika keeping this success in the premise, nange enagai successful aapodu life dege idune ellana end point enandale, someone wants to have money as success, someone feels fame as a success, someone wants like politicians like they want to have power as success. So ಒಬ್ಬೊಬ್ಬಗ ಬಂದು success different, but ultimate goal for everybody is happiness. ನಂಗೆ ಏನ ಒಬ್ಬ whether he is doing for the wrong reasons or right reasons, the ultimate goal for everybody is happiness. So happiness ಇಬ್ಬುದುಗಾಯ್ತು ನಂಗೆ ಈ ಸಕ್ಸಸ್ ಜರ್ನಿಗೆ ನಂಗೆ ತೊಡಗಿನೋ. ಸೊ ಏನ ಈ ಟಾಪಿಕ್ ನ ಈ ಬರವಣಿಗೆ ಇಟ್ಸ್ ಆಲ್ಮೋಸ್ಟ್ 10 years ಜರ್ನಿ ತೆಗೆದು ಆಫ್ಟರ್ ರೀಡಿಂಗ್ ಸೋ ಮೆನಿ ಬುಕ್ಸ್ ಒಂದು and interacting with so many international and national mentors. In fact, the leading authors, like even in India, like Shiv Khera agili, like Devdutt Patnaik agili, Reshmi Bansal agili, karkodalla na personal interact ಮಾಡಿದೆ. ಅತಮಾಕೆ நிறைய business leaders ಕೂಡ interact ಮಾಡಿದೆ. In fact, Dale Carnegie International ಇದಕ್ಕೆ have been certified as a trainer. ಎಲ್ಲಾನು ಇದೆ ಎತ್ತಿ ನೋಡೋಣ. It all boils down to one simple thing, how you're going to lead your life happy. So now I'll come to the reason why, what is the definition of a leader. Nanga leader andale ena nenchino, leader means leading someone, okay, or leading an organization, or leading a family, or leading a big Fortune 500 company, okay. That is the textbook definition. But today in this context, in this scenario, na bandu leadership bandu I've given my own thoughts and dimensions to leadership. What is leadership andale? Can you lead a very happy life? Adadu there are people who can lead the entire world, but they cannot lead themselves. That means internally they are not happy as a person, as an individual. But if you look at their wealth and name and fame, they'll be ruling the entire world. But when it comes to internally, they are not able to lead themselves. So there is a lacuna between what you achieve in life and what is within you. So in context, I named this as 108. Ninga ketu nodako anna eno 108 and enagagi ninga what made you to keep 108. So nanga ಕಾರ್ಯ ಬಂದು ನಂಗೆ ಸ್ಟಾರ್ಟ್ ಮಾಡೋನಿಗ ಒಂದು ಗಣಪತಿ ಅಲ್ಲಿ ಸರಿ ನಂಗೆ ಬಡುಗರು ಒಂದಲ್ಲಿ ಹೆತ್ಯಮನ್ ತೊನೆಗೆ ನಂಗೆ ಸ್ಟಾರ್ಟ್ ಮಾಡನೋ. ಅದೇ ಮಾಕೆ 108 ಬಂದು ಒಂದು ಸೈಂಟಿಫಿಕ್ ಸಿಗ್ನಿಫಿಕೆನ್ಸ್ ಆಡದೆ. ಫಸ್ಟ್ ಸೈಂಟಿಫಿಕ್ ಸಿಗ್ನೆಸ್ ಏನಂದ್ರೆ ನಂಗೆ ಎಸ್ಪೆಷಲಿ ವೇದಿಕ್ ಕಲ್ಚರ್ದಾಗೆ ಮ್ಯಾಥಮೆಟಿಷಿಯನ್ಸ್ ಎಲ್ಲ ಏನ ಫೀಲ್ ಮಾಡ್ಯಾರಲ್ಲ, 108 ಇಸ್ ಅ ನಂಬರ್ ಆಫ್ ಹೋಲ್ನೆಸ್,
for existence. There is a lot of research going on the digit 108, which tells that the wholeness for existence ಬಂದು 108. ಇದು ಒಂದು. Number 2, 108 ಬಂದು it connects the sun, moon and the earth. ಎತ್ತೆ ಇದು ಕನೆಕ್ಟ್ ಮಾಡ್ರ ಅಂದ್ರೆ ಈಗ the average distance of the sun and the moon to the earth, ಎರಡನ್ನ ಆವರೇಜ್ ಡಿಸ್ಟೆನ್ಸ್ ನೋಡೋಣ, it is 108 times into the diameter of that either the sun or the moon. ಈಗ ನಂಗೆ ಸನ್ ಅಂದ ನಂಗೆ ಅರ್ತ್ ಗ ಡಿಸ್ಟೆನ್ಸ್ ಎತ್ತ ಕ್ಯಾಲ್ಕುಲೇಟ್ ಮಾಡ್ಯಾರಲ್ಲ, ಅದಾವುದು ಸನ್ ನ ಡಯಾಮೀಟರ್ ಮಲ್ಟಿಪ್ಲೈಡ್ ಬೈ 108, that gives the distance between the sun and the earth. ಅದೇ ಮಾಕೆ for the moon. So this has a lot of significance, 108 in terms of religion and thing. Second, third ಬಂದು even in yoga ನಂಗೆ ಓಲೆ ನಂಗೆ ಪೊದುವಾ ಏದಾச்சும் ಒಂದು ಕೃಷ್ಣರ್ ಗುಡಿಗೆ ಹೋಗಿದ್ರಿಯೋ, ಈವನ್ ನಂಗೆ ಹಟ್ಟಿಗೆ ಒಂದು ಗುಡಿಗೆ ಓಲೆ ನಂಗೆ ಎಲ್ಲಾಗೊಂದು ಪ್ರೇಯರ್ ಮಾಲೆ ಒಂದು ತಂದಾರ, ಯೋಗ ಮಾಲೆ ಅಂದಾರ, ಒಂದು ಜಪ ಮಾಲೆ ತಂದಾರ. ಆ ಮಾಲೆ 108 ಅಂದಾರ. ಅದಕ್ಕೆ ಏನು ಸಿಗ್ನಿಫಿಕೆನ್ಸ್, ಇಟ್ ಹ್ಯಾಸ್ 108 ಸನ್ ಸಲ್ಯೂಟೇಷನ್ಸ್. ಸೆಕೆಂಡ್ ಬಂದು ಫೋರ್ತ್ ಬಂದು ಪ್ರಾಣಾಯಾಮ ಅದಕ್ಕೆ ಬಂದು ಕಂಪ್ಲೀಟ್ ಮಾಡಲೆ 108 ಸೈಕಲ್ಸ್ ಆಡದೆ. ಫಿಫ್ತ್ ಬಂದು ನಂಗೆ ಪ್ರೇಯರ್ ಬೀಡ್ಸ್ ಗೆ 108 ಪ್ರೇಯರ್ ಬೀಡ್ಸ್ ಆಡದೆ ವಿತ್ ಅ ಗುರು ಬೀಡ್ ಅಂದಾರ. ಅದು ನಂಗೆ ಸಿಲ್ಲರ್ ಮನೆಗೆ ನಂಗೆ ಬೀತದು. ನಾವು ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಬಂದು ಈವನ್ ಲಾರ್ಡ್ ಕೃಷ್ಣ ಹ್ಯಾಡ್ 108 ಫಾಲೋವರ್ಸ್ ಕಾಲ್ಡ್ ಗೋಪೀಸ್ ಅಂದಾರ. ಸೊ ಈವನ್ ಹಿ ಹ್ಯಾಡ್ 108 ಫಾಲೋವರ್ಸ್. ಈಗ ನೆರೆಯ ನಂಗೆ ಇದುಗೆ ನಂಗೆ ಬಡು ಕಲ್ಚರ್ದಿಗೆ ನಂಗೆ ನೆರೆಯ ಒಂದು ಶಿವನ್ ಭಕ್ತರುಗಳಿದ್ದನು, ನಂಗೆ ಶಿವನ್ ಡಿವೋಟೀಸ್ ನೆರೆಯ ಇದ್ದು. ಈವನ್ ಶಿವ ಗುಣಾಸ್ ಕ್ವಾಲಿಟೀಸ್ ಬಂದು 108 ಏಸಕ ಕ್ವಾಲಿಟೀಸ್ ನೋಡು. ಅದೇ ಮಾಕೆ ಸೈನ್ಸ್ ಬಪ್ಪನ ಆಯುರ್ವೇದ ಆದಗೆ there are 108 pressure points in the body. ಇದನ್ನ ಬಂದು ಚೈನೀಸ್ ನ ಅಕ್ಯುಪಂಕ್ಚರ್ ಅಂದಾರ, ಅವ್ರ ಅಕ್ಯುಪ್ರೆಷರ್ ಅಂದಾರ. ಅವಕರೇ ಅದನ್ನ ಬಂದು ಅಗ್ರಿ ಮಾಡಿದ ಒಂದು ಟಾಪಿಕ್. there are 108 pressure points. ಅದೇ ಮಾಕೆ ನಂಗ ಬಾಡಿನ ಇಂಟರ್ನಲ್ ಟೆಂಪರೇಚರ್ is also 108 degree Fahrenheit. That's very very interesting. And last but not the least, ನಂಗ ಲೈಫ್ ಗ ಕ್ರೈಸಿಸ್ ಬಂದು ಒಂದು ಅಡ್ಮಿಟ್ ಆಗೋದು ಹಾಸ್ಪಿಟಲ್ ಗೆ ಬಂದು ನಂಗೆ ಹೋಗ್ಬೋದು ಅಂದ್ರೆ ನಂಗೆ ಕಾಲ್ ಮಾಡೋ ನಂಬರ್ ಸೇತಿ 108. That's the ambulance number. So that is the significance of this number 108. Yes, it's interesting, nodu. So this inspired me to write the things which I know for the profession and life on 108 life skills. In the point in the sessions tege bando, it's a very very lengthy topic, but I'll try to make it as simple as possible. Idu bundu a full year workshop for colleges, corporates ellamake. What I would request the audience ಬಂದು, ನಿಂಗೆ ಸರ್ ಒಂದು ಪೆನ್ ಏದಾச்சும் ಬೀತುದಿಲ್ಲ ಪಕ್ಕದಿಗೆ, ಜಸ್ಟ್ ಕೀವರ್ಡ್ಸ್ ಮಾತ್ರ ನೋಟ್ ಮಾಡಿವಿ. ಒಂದೊಂದು ಸ್ಲೈಡ್ ಬಂದು ಜಸ್ಟ್ ಒಂದು ವರ್ಡ್ ನಿಂಗ ಬರದಲ್ಲ ಪೋದು. ಲೇಟರ್ ಆನ್ ನಿಂಗೆ ಕೇಗೋ ಪ್ರೆಸೆಂಟೇಷನ್ಸ್ ಆರ್ಟಿಕಲ್ಸ್ ನೋಡೋಣ ನಿಂಗೆ ಸಿಗ್ನಿಫಿಕೆನ್ಸ್ ಅರ. ಇದು ಬಂದು ದಾರದಾರಕ್ಕೆ ಯೂಸ್ಫುಲ್ ಅಂದ್ರೆ ಒಂದು ಕಾಲೇಜ್ ಸ್ಟೂಡೆಂಟ್ ಯೂಸ್ಫುಲ್, ಒಂದು ಕಾರ್ಪೊರೇಟ್ ವರ್ಕ್ ಮಾಡೋ ಮಗ ಯೂಸ್ಫುಲ್ ಆಟ್ರ, ಈಗ ಒಂದು ಬಿಸ್ನೆಸ್ ತೊಡಗಿನಾದ್ರೂ ನಮಗೊಂದು ಯೂಸ್ಫುಲ್ ಆಟ್ರ. Even a retired person, he wants to do some social service, this 108 life skill will be very very useful. Ekandle I have taken it for more than 100 books. Idana tanduba content bandu, it's from more than 100 books with more than 10 years of reading. So now let's start me the presentation. Okay. See, 108 life skills the first life skill or idu bandu is called as envision. ಈಗ envision your way atandle ಏನಂದ್ರೆ to conceive as a possibility, especially in future or foresee. ಏನಂದ್ರೆ ನಂಗೆ ನೆರೆಯ ಗಣನು ನಾ ಏನಗೊಂದು ವಿಷನ್ ಆಡದೆ ಲೈಫ್ ಗೆ, ಏನಗೊಂದು ಡ್ರೀಮ್ ಆಡದೆ ಏನು. ಆ ಡ್ರೀಮ್ ಅದಾದ್ರು ನಿನ್ನ ಡ್ರೀಮ್ ಬಂದು ನೀ ಈಗ ಸೆಟ್ ಮಾಡೋದಲ್ಲ ಬಂದು ಯು ವಿಲ್ ನಾಟ್ ನೋ ವೇರ್ ಯು ವಿಲ್ ರೀಚ್ ಅಂದಾರ. ಅದು ಗೊತ್ತಾ, ಎಲ್ಲವೂ ಒಂದು ಸ್ಟೂಡೆಂಟ್ ಅಲ್ಲಿ ಸರಿ, ಒಂದು ಪ್ರೊಫೆಷನಲ್ ಅಲ್ಲಿ ಸರಿ, ಒಂದು ಬಿಸ್ನೆಸ್ ಮ್ಯಾನ್ ಅಲ್ಲಿ ಸರಿ, ಆರ್ ಈವನ್ ಫಾರ್ ಪೀಪಲ್ ಲೈಕ್ ಡಾಕ್ಟರ್ಸ್, ಸೈಂಟಿಸ್ಟ್ ದಾರ ಅಲ್ಲಿ ಸರಿ, you need to envision your career or envision your life. This is the first and fundamental principle. It's very very important. Second ಬಂದು self confidence. The self confidence ಗೆ ಏನಂದ್ರೆ first of all ನನಗೆ ನೆರೆಯ ಟೈಮ್ ಏನಂದ್ರೆ we don't believe in ourselves. Only when we believe in ourselves, then only we can accomplish anything. That means ನಂಗೆ ಏದಾದ್ರು ಒಂದು ಅಚೀವ್ ಮಾಡೋದು ಮುಡಿದ್ರ ಈಗ ಫಸ್ಟ್ ಆಫ್ ಆಲ್ ನಂಗ ಬಿಲೀವ್ ಮಾಡ್ಲತ್ತ
ಆಗತ್ತಾ ದೆನ್ ಯು ವಿಲ್ ಹ್ಯಾವ್ ಅನ್ಲಿಮಿಟೆಡ್ ಪವರ್. ನಂಗೆ ಹೇಗನ ಎಕ್ಸಾಂಪಲ್ ಅಣ್ಣ ನಾ ಬಂದು ಈ ಗೆಲ್ಚವನ್ನ ಗೀವನ ಗೆಟ್ಟ எனக்கு ಈ ಟ್ಯಾಲೆಂಟ್ ಆಡದೆ ಅಂತ ನಾ ಅರಿವಿಲ್ಲ ಅದನ್ನ ಅದು ಎತ್ತ ಬಂದ್ರ ಅಂದ್ರೆ ಫಸ್ಟ್ ಯು ಹ್ಯಾವ್ ಟು ಬಿಲೀವ್. ಫಸ್ಟ್ ಆ ಬಿಲೀವ್ ಮಾಡೋದನ್ನಂತ ಯು ಕಾಲ್ ಎ ಸೆಲ್ಫ್ ಕಾನ್ಫಿಡೆನ್ಸ್ ಅಂದಾರ. ದಿಸ್ ದ ಸೆಕೆಂಡ್ ಒನ್. ನೆಕ್ಸ್ಟ್ ಒಂದು ರೆಸಿಲಿಯನ್ಸ್. ಇಟ್ಸ್ ಅ ವೆರಿ ವೆರಿ ಇಂಟ್ರೆಸ್ಟಿಂಗ್ ವರ್ಡ್ ರೆಸಿಲಿಯನ್ಸ್ ಎಂಬುದು. ರೆಸಿಲಿಯನ್ಸ್ ಅಂದ್ರೆ ಏನಂದ್ರೆ ಈಗ ನಂಗೆ ನೆರೆಯ ಬಂದು ನಂಗೆ ಕುನವೇ ಒಂದು ಕಾರ್ಪೊರೇಟ್ ವರ್ಲ್ಡ್ ಗೆಲ್ಚಿಗಿದ. ಸೊ ನಂಗೆ ಬಂದು ಏನಂದ್ರೆ ಫಸ್ಟ್ ಒಂದು ಫೇಲಿಯರ್ ನೋಡಿನೇ ಮೆನಿ ಆಫ್ ಅಸ್ ಆ ಫೇಲಿಯರ್ ಬಂದು ಅಕ್ಸೆಪ್ಟ್ ಮಾಡೋದು ಮುಡಿಯಾದಂಗೆ ನಂಗೆ ಏನ್ ಮಾಡೋದು ಅಂದ್ರೆ ಐದರ್ ಯು ಕ್ವಿಟ್ ದಟ್ ಕಂಪನಿ ಆರ್ ಲೈಕ್ ಯು ಗೆಟ್ ಇನ್ ಟು ಡಿಪ್ರೆಷನ್. ಯು ಡೋಂಟ್ ಬೌನ್ಸ್ ಬ್ಯಾಕ್. ರೆಸಿಲಿಯನ್ಸ್ ಅಂದ್ರೆ ಏನಾರ ಅಂದ್ರೆ ಯು ನೀಡ್ ಟು ಬೌನ್ಸ್ ಬ್ಯಾಕ್ ಫ್ರಮ್ ಯುವರ್ ಫೇಲಿಯರ್ಸ್. ಆಗತ್ತ ಯು ವಿಲ್ ಏಬಲ್ ಟು ಅಚೀವ್ ಯುವರ್ ಸಕ್ಸೆಸ್. ಸೊ ಇಲ್ಲಿ ಕೀವರ್ಡ್ ಬಂದು ರೆಸಿಲಿಯನ್ಸ್. ನೆಕ್ಸ್ಟ್ ಬಂದು ಸೆಲ್ಫ್ ಅವೇರ್ನೆಸ್. ಇನ್ಫ್ಯಾಕ್ಟ್ ಇಮೋಷನಲ್ ಇಂಟೆಲಿಜೆನ್ಸ್ ಇದನ್ನ ಈ ವಾರ್ತೆ ಹೇಗ್ಯಾರ ಸೆಲ್ಫ್ ಅವೇರ್ನೆಸ್. ಅದಾವುದು ಈ ಬ್ಯೂಟಿಫುಲ್ ಪಿಕ್ಚರ್ ಒಂದು ಕ್ಯಾಟ್ ಬಂದು ಮಿರರ್ ನೋಡೋನಿಗೆ ಬಂದು ಇಟ್ ಅಸ್ಯೂಮ್ಸ್ ಇಟ್ ಸೆಲ್ಫ್ ಆಸ್ ಅ ಲಯನ್. ಸೊ ಇಸ್ ಇಟ್ ಸೆಲ್ಫ್ ಅವೇರ್? ನೋ, ಇಟ್ ಇಸ್ ನಾಟ್ ಸೆಲ್ಫ್ ಅವೇರ್. ಓಕೆ, ಸೊ ಆಗ ನಂಗೆ ಏನ ಅದಾವುದು ನಂಗೆ ಸ್ವಾಟ್ ಅನಾಲಿಸಿಸ್ ಅಂದಾರ. ಆ ಸ್ವಾಟ್ ಅನಾಲಿಸಿಸ್ ನಿನ್ನ ಸ್ಟ್ರೆಂತ್ ಏನ ನಿನ್ನ ವೀಕ್ನೆಸ್ ಏನಾದ್ರು ಅರದಲ್ಲತ್ತ ಆಗತ್ತ ಬೇಸ್ಡ್ ಆನ್ ದಟ್ ಆಗತ್ತ ಬಂದು ಯು ಕ್ಯಾನ್ ಬಿ ಏಬಲ್ ಟು ಇಂಟ್ರಾಕ್ಟ್ ವಿತ್ ದಿ ಔಟ್ಸೈಡ್ ವರ್ಲ್ಡ್ ಅಂಡ್ ಅಚೀವ್ success. So self-awareness is very, very important. The next thing is body language. ಈಗ ಬಾಡಿ ಲ್ಯಾಂಗ್ವೇಜ್ ಪತಿ நிறைய ಆರ್ಟಿಕಲ್ಸ್ ಅಡದೆ, ಬುಕ್ಸ್ ಅಡದೆ. ಬಾಡಿ ಲ್ಯಾಂಗ್ವೇಜ್ ಏಕೆ ಇಂಪಾರ್ಟೆಂಟ್ ಅಂದ್ರೆ ಈಗ ನಾನು ಹಿಂಗ ಕೂಡ ಗಣಾಂದನಿದೆ. ಇದು ಬಂದು ಒಂದು ವೆಬಿನಾರ್ ಆದ ಮನೆಗೆ ನಂಗೆ ಬಾಡಿ ಲ್ಯಾಂಗ್ವೇಜ್ ಆಸರು ತೋರ್ಸೋದು ಮುಡಿಯ. ಸೊ ಇಟ್ಸ್ ಮೋರ್ ಆಫ್ ಅ ವರ್ಬಲ್ ಕಮ್ಯುನಿಕೇಶನ್. ಬಟ್ ಇನ್ ರಿಯಲ್ ಲೈಫ್ ಗೆ ಬಾಡಿ ಲ್ಯಾಂಗ್ವೇಜ್ ಏನಂದಾರ ಅಂದ್ರೆ ಒಂದು ಸೈಂಟಿಫಿಕ್ ಸ್ಟಡಿ ಮಾಡಿದ್ರು, ಮೆಹರಬಿಯಾನ್ ಸ್ಟಡಿ ಇಂದು. ಅದಕ್ಕೆ ಏನಾದ ಅಂದ್ರೆ ನಂಗೆ ಗಣಾಂಬ ವರ್ಡ್ಸ್ ಬಂದು 7% ಅದನ್ನ ವ್ಯಾಲ್ಯೂ. ನಮ್ಮ ಗಣಾಂಬ ವಾಯ್ಸ್ ಬಂದು 35%. ದ ರಿಮೈನಿಂಗ್ 55% ಬಂದು ಇಟ್ ಗೋಸ್ ಟು ಬಾಡಿ ಲ್ಯಾಂಗ್ವೇಜ್. ಸೊ ಬಾಡಿ ಲ್ಯಾಂಗ್ವೇಜ್ ಬಂದು ಆಸ್ಕ ಇಂಪಾರ್ಟೆಂಟ್ ಎಂಬುದನ್ನ ಬಂದು ವರ್ಲ್ಡ್ ಓವರ್ ಸಿಗ್ನಿಫೈ ಮಾಡಿದ್ದಾರೆ. ಈವನ್ ವಿತೌಟ್ ಟೆಲ್ಲಿಂಗ್ ಎನಿ ವರ್ಡ್, ನಿನ್ನ ಆಕ್ಷನ್ಸ್ ವಿಲ್ ಸ್ಪೀಕ್ ಬೆಟರ್ ದೆನ್ ದ ವರ್ಡ್ಸ್ ವಿಚ್ ಯು ಆರ್ ಟಾಕಿಂಗ್. ಸೊ ಬಾಡಿ ಲ್ಯಾಂಗ್ವೇಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಶಿವಕುಮಾರ್ ಸರ್, ಸಾರಿ ಟು ಇಂಟರ್ವ್ಯೂನ್. ಒಂದು ನಿಮಿಷ ನಿಂಗೆ ಇದನ್ನ ಸ್ಲೈಡ್ ಶೋ ಸ್ವಲ್ಪ ದೊಡ್ಡದು ಮಾಡಿಬಿಡಿ, ಕರ್ಸರ ಎಂಡ್ಗೆ ನೋಡ್ಬಿಡಿ, ನೋಟ್ ಇನ್ ಸೆಂಟರ್. ರೈಟ್, ಸಾರಿ, ಓಕೆ, ಥ್ಯಾಂಕ್ ಯು. ಈಗ ಓಕೆಯಾ? ಓಕೆ, ಸ್ಲೈಡ್ ಶೋ ಮಾಡೋದಕ್ಕೆ ನಡೆದೆ. ಸ್ಲೈಡ್ ಶೋ ಮಾಡೋದಕ್ಕೆ ಗುಡ್, ಈಗ ವಿಸಿಬಲ್. ಓಕೆ, ನೆಕ್ಸ್ಟ್ ಬಂದು ನಂಗೆ ಈಗ ಬಾಡಿ ಲ್ಯಾಂಗ್ವೇಜ್ ನೋಡಿದ. ಬಾಡಿ ಲ್ಯಾಂಗ್ವೇಜ್ ಹೊರತದ್ದು ವಾಯ್ಸ್ ಮಾಡ್ಯುಲೇಷನ್. ವಾಯ್ಸ್ ಮಾಡ್ಯುಲೇಷನ್ ನಂಗೆ ಏಕೆ ಇಂಪಾರ್ಟೆನ್ಸ್ ಕೊಡೋದಂದ್ರೆ many times the manner of speaking in which loudness, a pitch dige, a tone dige gananavo, that determines. Especially ನಂಗೆ ದೊಡ್ಡ ಕರ್ಕೊಡೋ ಗಣ ಮನೆಗೆ ನಂಗೊಂದು ವಾಯ್ಸ್ ಮಾಡ್ಯುಲೇಷನ್ ಗಣ ಅಂಬೋದು, ಕುನ್ನು ಕುಣೆ ಕೂಡ ಗಣ ಮನೆಗೆ ಒಂದು ವಾಯ್ಸ್ ಮಾಡ್ಯುಲೇಷನ್ ಗಣ ಅಂಬೋದು, ನಂಗೆ ಬಾಸ್ ಅದು ಕಂಪನಿ ನಂಗೆ ಇಮಿಡಿಯೇಟ್ ಮ್ಯಾನೇಜರ್ ಕೂಡ ಗಣ ಮನೆಗೆ ಒಂದು ವಾಯ್ಸ್ ಮಾಡ್ಯುಲೇಷನ್ ಗಣ ಅಂಬೋದು. ಅದೇ ಮತ್ತೆ ನಂಗೆ ಓನರ್ ಕಂಪನಿ ಓನರ್ ಸರ್ ಗಣ ಒಂದು ವಾಯ್ಸ್ ಮಾಡ್ಯುಲೇಷನ್. ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್ ವಾಯ್ಸ್ ಮಾಡ್ಯುಲೇಷನ್. ಅದು ಬಂದು ನ್ಯಾಚುರಲ್ ಆಗಿ ಬಂದು ನಂಗೆ ಒಂದೇ ಟೋನ್ ದಾಗ ಮಾತಾಡೋ, ನಂಗೆ ಎಲ್ಲಿಗೆ ನೋಡಿ ಒಂದೇ ಟೋನ್ ದಾಗ ಮಾತಾಡೋ, ನಂಗೆ ಅದು ಮಾತಾಡಕೊಡೋದು. ನಂಗೆ ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ ಅಂಡ್ ಸಿನಾರಿಯೋ ನಂಗೆ ವಾಯ್ಸ್ ಮಾಡ್ಯುಲೇಷನ್ ಬಂದು ನಂಗೆ ಮಾತೋದು ನಂಗೆ. ಸೊ ಸಮ್ಟೈಮ್ಸ್ ನಂಗೆ ಹೈ ಪಿಚ್ ದೆ ಗಣನೋ, ಸಮ್ಟೈಮ್ಸ್ ಲೋ ಪಿಚ್ ಗೆ, ಸಮ್ಟೈಮ್ಸ್ ಮೀಡಿಯಂ ಪಿಚ್ ಗೆ. ಸೊ ಗಿವ್ ಫೋಕಸ್ ಆನ್ ವಾಯ್ಸ್ ಮಾಡ್ಯುಲೇಷನ್. ದ ಕೀ ವರ್ಡ್ ಇಸ್ ವಾಯ್ಸ್ ಮಾಡ್ಯುಲೇಷನ್. ನೆಕ್ಸ್ಟ್ ಬಂದು ವರ್ಬಲ್ ಕಮ್ಯುನಿಕೇಶನ್. ವರ್ಬಲ್ ಕಮ್ಯುನಿಕೇಶನ್ ಬಂದು 7% ಇಂಪಾರ್ಟೆನ್ಸ್. ಆಲಿಯೋ ನಂಗೆ ಬಂದು ಏನ ಗಣನೋ. ಸೊ ಮೆನಿ ಟೈಮ್ಸ್ ನಂಗೆ ಏನಾಗ್ತಾರ ಅಂದ್ರೆ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂದು NLP ಬಂದು ವರ್ಲ್ಡ್ ಅವರಿಗೆ ಫೇಮಸ್ ಆಗಿದೆ. ಏನಂದ್ರಲ್ಲ ನಂಗ ಯೋಚನೆ ಮಾಡೋದು ನಂಗೆ ಗಣ ಅಂಬುದು ಸಿಂಕ್ ಆಗುದಿಲ್ಲ. ಅದೊಂದು ನಂಗೆ ನೆರೆಯ ಟೈಮ್ ಬಂದು ನಂಗೆ ಅಪಾಲಜಿ ಕೇಳ್ತಾನೋ, ಓ ದಿಸ್ ಇಸ್ ನಾಟ್ ವಾಟ್ ಐ ಮೆಂಟ್ ಟು ಸೇ ಅತೇನೋ. ಅದನ್ನೆಲ್ಲ ಏನಂದ್ರೆ ಯು ಸ್ಪೋಕ್ ದ ವರ್ಡ್ಸ್ ಬಿಫೋರ್ ಯು ಥಾಟ್. ಅದಾವುದು ನಂಗೆ ಗಣಾಂಬನ ಮುಂದಾಡೋ ವರ್ಡ್ಸ್ ಬಂದು ನಂಗೆ ರಿಹರ್ಸ್, ಅದಾவது ನಂಗೆ ಸಬ್ ಕಾನ್ಶಿಯಸ್ ಮೈಂಡ್ ಆಡೋದು. ಓಕೆ, ದೀಸ್ ಆರ್ ದ ವರ್ಡ್ಸ್ ಐ ಆಮ್ ಗೋಯಿಂಗ್ ಟು ಸ್ಪೀಕ್ ಔಟ್ ಆರ್ ಸ್ಪೆಲ್ ಔಟ್ ಎಂಬುದು ನಂಗೆ ಅಪ್ಪರ ಕ್ಲಿಯರ್ ಆಡೋದು. ಸೊ ಆಗ ಏನಾರಂದ್ರೆ ನಿಂಗೆ ಒಂದು ಅಫಿಷಿಯಲ್ ಕಮ್ಯುನಿಕೇಶನ್ ಮಾಡೋ, ನಿಂಗೆ ಒಂದು ಫೋನ್ ದಾಗ ಗಣಾಂದರಿ ಇಲ್ಲ ಬಾಸ್ ಸರ್ ಗಣಾಂಬನಿಗ ಬೆಟರ್ ನಿಂಗೆ ಏನ ಗಣಾಂದರಿಯೋ ಬಂದು ಅದನ್ನ ಬಂದು ವರ್ಬಲ್ ಕಮ್ಯುನಿಕೇಶನ್ ದಾಗೆ ಐದರ್ ಯು ರೈಟ್ ಇಟ್ ಡೌನ್ ಇನ್ ಅ ನೋಟ್ಬುಕ್ ಆರ್ ಯು ಮೆಂಟಲಿ ರಿಹರ್ಸ್. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ರಿಹರ್ಸಲ್ ಮಾಡಾದ ನಂಗೆ ಹೋಗಿ ಅಬ್ರಪ್ಟ ಗಣಾಮನತ நிறைய ಕಾನ್ಫ್ಲಿಕ್ಟ್ಸ್ ಆರ್ ಆರ್ಗನೈಸೇಷನ್ ದಾಗೆ. ಕಮ್ಯುನಿಕೇಶನ್ ಬದು will lead to miscommunication. So very important that what you speak and what you think ಅದು ಬಂದು ಒಂದೇ ಸಿಂಕ್ ಗಾಡೋದು.
The next one is faith. Okay, faith moves mountains ಅಂದಾರ. ಈಗ ಎಲ್ಲಾಗೂ ದೇವ್ರ ನಂಬಿಕೆ ಆಡೋದು ಇಲ್ಲೇ ಅದು ಎಂಬುದನ್ನ I don't want to debate, but ದಾರಲ್ಲಿ ಸರಿ, whatever we do, something is beyond our control. So everybody should believe, should have faith in God, and that which decides our human destiny. Next ಬಂದು ಟ್ರಸ್ಟ್. ಟ್ರಸ್ಟ್ ಬಂದು நிறைய ಮಿಸ್ಯೂಸ್ ಮಾಡ್ತೀನಿ ಈ ವರ್ಡ್ ಟ್ರಸ್ಟ್. ಟ್ರಸ್ಟ್ ಅಂದ್ರೆ ಏನಂದ್ರೆ ಇಟ್ ಇಸ್ ದ ಗ್ಲೂ ಟು ಲೈಫ್. Whether it is family or whether it is a boss and subordinate relationship, trust plays a very important role. In the corporate world, ದಾರ top level ಬಂದದವರು. In fact, if he is a vice president or a CEO of a company, in fact, if you look at their technical skills, ಬಂದು I'm not saying that you're 100% great ಅಂತ ಹೇಗೋದು ಮುಡಿಯ. ಆದರೆ certain skills ಬಂದು ಅವಕ್ಕೆ ಭಯಂಕರವಾಗಿದ್ದಾರ. ಆ one particular skill ಬಂದು ಟ್ರಸ್ಟ್. That means ಆ ಮ್ಯಾನೇಜ್ಮೆಂಟ್ ಬಂದು ಆ ಎಂಪ್ಲಾಯಿ ಆಸಗ ಟ್ರಸ್ಟ್ ಮಾಡಿದೆ ಮನಗಿತ, they have trust, adata we call that word, we have entrusted him andar. ಆ ನಂಬಿಕೆ ಬೀತುತ್ತಾ they give them the topmost post of the company. So on the top level on the company ಹಾಕುದು ಅಂದ್ರೆ more than your technical skills and your communication skills and any other skill, trust is very very important. ಅದು ಹೇಗಿರ trust is the essence of partnership andar. This is a very very important thing. Practice it. Honesty is the best policy in the school days in the odino, but we need to ask questions. And the poduva enna manager hegina ಒಂದು ಹಿಂದಿಗೆ ಹೇಗಿನ ನನಗೆ ದುನಿಯಾಗೂ ಉಲ್ಲು ಬನ ಸಕ್ತೆ ಹೈ ಲೇಕಿನ್ ಖುದ್ ಕೋ ನಹೀ ಲೀನಾ. ಅದರಲ್ಲಿ ಏನಲ್ಲ, you can lie to everyone else but you cannot lie to yourself. That means you need not be honest to others, but see to that you are honest to yourself. ಅದನ್ನ ಮೆಸೇಜ್ ಏನಂದ್ರೆ, if you are honest to yourself, then you cannot lie to others ಎಂಬುದು ಅದನ್ನ ಎಕ್ಸಾಕ್ಟ್ ಮೀನಿಂಗ್. ಸೊ ಹಾನೆಸ್ಟಿ ಬಂದು ಒಂದು ಟೆಕ್ಸ್ಟ್ ಬುಕ್ ವರ್ಡ್ ನೋಡೋದಂಗೆ, ಕ್ಯಾನ್ ವಿ ಪ್ರಾಕ್ಟೀಸ್ ದಟ್ ಇನ್ ಅವರ್ ಡೇ ಟು ಡೇ ಲೈಫ್? ದಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಾಲಿಟಿ ಇನ್ ಅವರ್ ಕಾರ್ಪೊರೇಟ್ ಅಂಡ್ ಪರ್ಸನಲ್ ಜರ್ನಿ. ನೆಕ್ಸ್ಟ್ ಒನ್ ಇಸ್ ಬಿಲೀವ್. ಈಗ ನಂಗೆ ನೆರೆಯಾಗ ಬಂದು ಈ ಬಿಲೀವ್ ಎಂಬುದು ಸಿಲರ್ ನಂಬಿನೋ ಸಿಲರ್ ನಂಬೋದಿಲ್ಲ. So Eleanor Roosevelt ಏನಂದ್ರೆ, the future belongs to those who believe in the beauty of their dreams. ಅದಾವುದು whatever you think. ಈಗ ನಂಗೆ ಲಾಸ್ಟ್ ಒಂದು 2 months ಬ್ಯಾಕ್ ಸೇತಿ ನಂಗೊಂದು ಬಡವ ಅಮ್ಮೆ, ಐ ಥಿಂಕ್ ಹರ್ ನೇಮ್ ಇಸ್ ಅನುಪ್ರಿಯಾ ಆರ್ ಸಮಥಿಂಗ್, ಆ ಅಮ್ಮೆ ಬಂದು ಕೇಂಬ್ರಿಡ್ಜ್ ಯೂನಿವರ್ಸಿಟಿಗೆ ಬಂದು ಸೆಲೆಕ್ಟ್ ಆಗಿದ್ವಿ. She told a very beautiful word. ಏನಿದೆ ಅಂದ್ರೆ, ನಾ ಏನಂದ್ರೆ ತಮಾಕೆ ವಾಪಸ್ ಮುಡಿದ್ರ ಅಂತ ನಂಬಿದೆ ಅಂತ. ಸೊ ಬಿಲೀವ್ ದ ಫಸ್ಟ್. ನಂಗೆ ಏ ಬ್ಯಾಕ್ ಗ್ರೌಂಡ್ ಬಂದಂಬುದು ಇಂಪಾರ್ಟೆಂಟ್ ಕೆಡೆಯ. ನಂಗೆ ಏನು ಗೋಲ್ ಬಂದು ನಂಗೆ ಸೆಟ್ ಮಾಡೋ ಫಸ್ಟ್ ಸ್ಟಾರ್ಟಿಂಗ್ ಸ್ಟೆಪ್ ಬಂದು ಯು ಹ್ಯಾವ್ ಟು ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂಡ್ ಇನ್ ದಟ್ ಡ್ರೀಮ್. ಸೊ ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ಇಸ್ ಸೆಲ್ಫ್ ಕಾನ್ಫಿಡೆನ್ಸ್, ವಿಚ್ ವಿ ಹ್ಯಾವ್ ಜಸ್ಟ್ ಕವರ್ಡ್. ಸೆಲ್ಫ್ ಎಸ್ಟೀಮ್. ಈ ಸೆಲ್ಫ್ ಎಸ್ಟೀಮ್ ಬಂದು ಐ ಡೋಂಟ್ ನೋ ಹೌ ಮಚ್ ಇಂಪಾರ್ಟೆನ್ಸ್ ಯು ಗಿವ್ ಟು ದಸ್. ಸೆಲ್ಫ್ ಎಸ್ಟೀಮ್ ಬಂದು ಒಂದು ಕಾರ್ಪೊರೇಟ್ ಜರ್ನಿ ಅಲ್ಲಿ ಸರಿ, ಇಫ್ ಯು ವಾಂಟ್ ಟು ಬಿ ಅನ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಇನ್ ಲೈಫ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಏಕಂದ್ರೆ ಸೆಲ್ಫ್ ಎಸ್ಟೀಮ್ ಇಸ್ ದ ಇಮೋಷನಲ್ ಫ್ಯೂಯಲ್ ದಟ್ ಟೇಕ್ಸ್ ಯು ವೇರ್ ಯು ವಾಂಟ್ ಟು ಗೋ. ಇದು ಬಂದು ನೆರೆಯ ನಂಗೆ ಸಿನಿಮಾದಾಗ ನೋಡಿದನೋ, ನಂಗೆ ರಿಯಲ್ ಲೈಫ್ಗೆ ನೋಡಿದನೋ. ಅದಾವುದು ನಿನ್ನಂದ ಮುಡಿಯಾ ಅತೆಂದು ಸಿಲರ್ ಬಂದು ಅದನ್ನವೇ ಒಂದು ಚಾಲೆಂಜ್ ಎತ್ತಿ ಗೀದಾರ. ಸೊ ದಟ್ ಇಸ್ ಸೆಲ್ಫ್ ಎಸ್ಟೀಮ್. ಅದನ್ನ ಬಂದು ಏಸಗ ಸೀರೀಸ್ ಆಯ್ತಿರ ಎತ್ತಿ ಎನ್ನಂದ ಮುಡಿಯ ಎನ್ನಂದ ಮುಡದ್ರ ಅದನ್ನ ಪ್ರೂಫ್ ಮಾಡೋದಕ್ಕ, ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಎಸ್ ಅನ್ ಇಮೋಷನಲ್ ಫ್ಯೂಯಲ್. ನಂಗ ಬಡಗ ಕಲ್ಚರ್ದಿಗೆ ನೆರೆಯ ಬಂದು ಈ ಸೆಲ್ಫ್ ಎಸ್ಟೀಮ್ ದಿಗೆ ಅಪ್ಪರ ದೊಡ್ಡ ಪೋಸ್ಟ್ ದಿಗೆಲ್ಲ ಬಂದಿದ್ದಾರೆ. ದ ನೆಕ್ಸ್ಟ್ ಒನ್ ಇಸ್ ವಿಸ್ಡಮ್. ಈಗ ನಂಗೆ ನೆರೆಯ ಬಂದು ನಾಲೆಜ್, ಅದಾவது ಒಂದು ಕುರಿಪಿಟ್ಟು ಇದನ್ನ ಓದಿನ ಬಂದು ನಾಲೆಜ್, ನನಗೆ ನೆರೆಯ ನಾಲೆಜ್ ಅಡದಿಂದ ನಂಗೆ ನಂಬಿನೋ. ಎಸ್ಪೆಷಲಿ ನಂಗೆ ಹೇಗೋ ನಾಲೆಜ್ ಏನಂದ್ರೆ ಲಿಮಿಟೆಡ್ ಟೆಕ್ಸ್ಟ್ ಬುಕ್ ನಾಲೆಜ್ ಹೇಗಿನೋ. ಬಟ್ ದಿಸ್ ಇಸ್ ವಿಸ್ಡಮ್ ಇಸ್ ಸಮಥಿಂಗ್ ಬಿಯಾಂಡ್ ದಟ್. ವಿಸ್ಡಮ್ ಅಂದ್ರೆ ಏನಂದ್ರೆ ಒಂದು ಈಕ್ವೇಶನ್ ನಿಮಗೆ ಹೇಗೋದಿಲ್ಲ. ವಿಸ್ಡಮ್ ಇಸ್ ನಾಲೆಜ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಪ್ಲಸ್ ಅಂಡರ್ಸ್ಟ್ಯಾಂಡಿಂಗ್ ಪ್ಲಸ್ ಯೋರ್ ಕಾಮನ್ ಸೆನ್ಸ್. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಇನ್ಸೈಟ್. What is not common is common sense ಅಂದ್ರೆ as a joke mark ಹೇಗಿರ, but how do you apply common sense? ಅದು ಇಂದು ನೋಡ್ಲೆ ವರ್ಲ್ಡ್ ಓವರ್ ನೋಡ್ಲೆ ಮಾರ್ಕ್ ಜುಗರ್ಬರ್ಗ್ ಎತ್ತಿಲೋ ಇಲ್ಲಾಟಿ ಸ್ಟೀವ್ ಜಾಬ್ಸ್ ಎತ್ತಿಲೋ, ಇವಕ್ಕೆ ಎಲ್ಲವೇ ಬಂದು ಈ ಲೆವೆಲ್ ಒಂದು ಟಾಪ್ ಲೆವೆಲ್ ಕಂಪನಿ ಡೆವಲಪ್ ಮಾಡಿದ ರೀಸನ್ ಬಂದು ಇಟ್ ಇಸ್ ಬಿಕಾಸ್ ಆಫ್ ದೇರ್ ವಿಸ್ಡಮ್. ಇಟ್ಸ್ ನಾಟ್ ಜಸ್ಟ್ ಶಿಯರ್ ದೇರ್ ನಾಲೆಜ್, ಇಟ್ಸ್ ಅ ಟೋಟಲ್ ವಿಸ್ಡಮ್. ಅದು ಲಾಸ್ಟ್ ವರ್ಡ್ ಹಾಕಿದೆ ಇನ್ಸೈಟ್ಸ್ ಅಂತಾರ. ಇನ್ಫ್ಯಾಕ್ಟ್ ಸ್ಟೀವ್ ಜಾಬ್ಸ್ ಬಂದು ಆಪಲ್ ಕಂಪನಿ ಆ ಲೆವೆಲ್ಗೆ ಎತ್ತಿನ ಬಂದದ್ದು ಇಸ್ ಬಿಕಾಸ್ ಆಫ್ ಹಿಸ್ ಇನ್ಸೈಟ್ಸ್
ಅಬೌಟ್ ನಂಗೆ ಕಸ್ಟಮರ್ಗೆ ಏನ ಬೇಕು ಎಂಬುದನ್ನ ಇನ್ಸೈಟ್ಸ್ ಅಂಡರ್ಸ್ಟ್ಯಾಂಡ್ ಮಾಡಿದ್ದಾನೆ. ಸೊ ದಟ್ ವಿಲ್ ಗಿವ್. ಸೊ ಯು ಹ್ಯಾವ್ ಟು ಗ್ಯಾದರ್ wisdom. Pudhuva wisdom nanga starting of their career nanga ask wisdom mada as you go up your life, like on the adulthood reach madigi nodu, this will grow every year. So every year ninga wisdom level yes agade endu you have to monitor. The next one is knowledge. Idana bandu knowledge is power andara, ignorance is death andara. Sometimes nere enandara andale when it comes to health, ignorance is bliss ಅಂದಾರ. ಅದಾವುದು ನನಗೆ ಡಯಾಬಿಟೀಸ್ ಆಡದೆಯಾ ಇಲ್ಲಿ ಅಂದ್ರೆ ನಾ ಚೆಕ್ಕೆ ಮಾಡಲ, ಯಾಕಂದ್ರೆ ಸಪೋಸ್ ಅಟ್ಟುಪ್ಲೆ ನಾ ಏನ್ ಮಾಡೋದು, ಏನ ಅಂಜಿಕಿತವ ಮದ್ದು ಕೊಡ್ಬೋದು, ಲೈಫ್ ಲಾಂಗ್ ಮದ್ದು ಕೊಡ್ಬೋದು. ಸೊ ದಟ್ ಡಸಂಟ್ ಮೀನ್ ಬಂದು ಅವಕ್ಕೆ ಹ್ಯಾಪಿ ಅದಾರ ಅಂತ ಹೇಳೋದು ಮುಡಿಯ. ಯಾಕಂದ್ರೆ ಬಿಕಾಸ್ ಆಫ್ ದರ್ ಲ್ಯಾಕ್ ಆಫ್ ನಾಲೆಜ್ ಅಬೌಟ್ ದೇರ್ ಹೆಲ್ತ್ ಏನ್ ಮಾಡ್ಯಾರ ಅಂದ್ರೆ ದೇ ಲ್ಯಾಂಡ್ ಅಪ್ ವಿತ್ ಸಮ್ ಅದರ್ ಕಾಂಪ್ಲಿಕೇಶನ್ಸ್, ಒಂದು ಕಿಡ್ನಿ ಫೇಲಿಯರ್, ಒಂದು ಐ ಪ್ರಾಬ್ಲಮ್ ಅಥವಾ ಮಾಕಾರ. ಸೊ ಈ ಇದುಗೆ ನಾಲೆಜ್ ಇಸ್ ಪವರ್ ಅಂಡ್ ignorance is death. The next one, Albert Einstein ಇದೆ imagination. ನಂಗೆ ನೆರೆ ಏನು ಅನ್ನೋಂದ್ರೆ we go like we follow others ಅನ್ನಂಗೆ. When you follow others you don't imagine. ಅದಾವುದು ನಿನಗ ಕಂಪನಿಗೆ ಬಂದು ಸಿಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತಂದಾರ, ಸಿಲ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ತಂದಾರ, ಅದನ್ನ ತನಗೆ ಫಾಲೋ ಮಾಡಿದ್ವಿ ನಾವು. ಬಟ್ ಹೂ ವಿಲ್ ಬಿಕಮ್ an extraordinary person, a person who with great imagination. ಇಂದು ನಾ ಡಿಜಿಟಲ್ ವರ್ಲ್ಡ್ ಗೆ ನೋಡ್ಲೆ ನಂಗೆ ಈಸಗ ಇಂಟ್ರೆಸ್ಟಿಂಗ್ ಆನ್ ಆಪ್ಸ್ ಆಡದೆ ಎಲ್ಲ ಆಡದೆ. ಆಲ್ ದೋಸ್ ಥಿಂಗ್ಸ್ ಹಸ್ ಹ್ಯಾಪನ್ಡ್ only due to imagination. So my humble request to all the young students, you the watch ಮಾಡೋಕೆ ಬಂದು ನಿಂಗ ಕಾಲೇಜ್ ಕತ್ತನಿಬ್ಬನಿಗ you imagine and don't try to copy. You can copy something, but copy ಮಾಡಿ try to add your innovativeness to that. ಆತ್ಮಕ್ಕೆ imagine ಮಾಡಿ ಮಾಡಲಂತ you will be able to discover new things in life. Enthusiasm is an intense enjoyment, interest or approval. ಅದಾವುದು ಇಂದು ಕಾರ್ಪೊರೇಟ್ ಲೆವೆಲ್ ದಾಗೆ ದಾರವ ಪ್ರಮೋಟ್ ಮಾಡ್ಯಾರ ಅಂದ್ರೆ a person with enthusiasm. ಅದಾವುದು enthusiasm is infectious ಅಂದಾರ. ಅದಾವುದು ನಂಗೊಂದು ಟೀಮ್ ದಾಗೆ ಒಬ್ಬ ಬಂದು ಅಪ್ಪರ ಎಂಥೂಸಿಯಾಸ್ಟಿಕ್ ಇದ್ದಾನೆ ಅಂದ್ರೆ ಏನಾಗ್ತಾರ ಅಂದ್ರೆ ಆ ಟೀಮ್ಗೆ ಬಂದು ಒಂದು ಪಾಸಿಟಿವ್ ವೈಬ್ರೇಷನ್ ಬಂದ್ರ. So we should have, every team should have people who are enthusiastic. He might not be very knowledgeable adala illadalyo, but he has to be very very enthusiastic. So enthusiasm ette bandra andale you have to develop that interest with whatever work you do. Atamaka malaka ee enthusiasm enbudu develop ara. Next one is self motivation. Yenana self motivation nanga neriya, even I had felt that initial days ದಾಗೆ ನಮ್ಮೊಂದು ಕಂಪನಿಗೆ ಹೋಗಿ ಸೇವನೆಗೆ ನಮ್ಮೊಂದು ಒಳ್ಳೆ ಕೆಲಸ ಮಾಡಿದನು. ಆ ಒಳ್ಳೆ ಕೆಲಸ ಮಾಡಿಪ್ಪನಿಗೆ ಏನ್ ಮಾಡೋಣ ಅಂದ್ರೆ ಎವ್ರಿ ಟೈಮ್ ವಿ ಎಕ್ಸ್ಪೆಕ್ಟ್ ಅವರ್ ಇಮಿಡಿಯೇಟ್ ಮ್ಯಾನೇಜರ್ ಆರ್ ಅವರ್ ಕಂಪನಿ ಟು ಅಪ್ರಿಶಿಯೇಟ್, ಆರ್ ನನಗೆ ಈ ವರ್ಷ ಪ್ರಮೋಷನ್ ಬೇಕು, ನನಗೆ ಈ ವರ್ಷ ಇನ್ಕ್ರಿಮೆಂಟ್ ಬೇಕು, ಒಂದು ವಿ ಆಲ್ವೇಸ್ ಲುಕ್ ಫಾರ್ ಎಕ್ಸ್ಟರ್ನಲ್ ಮೋಟಿವೇಶನ್. ಬಟ್ ರಿಯಲ್ ಲೈಫ್ ಏನಾದ್ರೆ people who have reached to the pinnacle of success, adavadu upper high level of achievement, like in fact if you can take late Sri Abdul Kalam, you kalam ettila purely through self motivation. Daru akar motivate madodilla, he kept on self motivating. He got rejected many times, even Abdul Kalam, even pilot up he got rejected, but never stopped there. He kept on self motivating to become the president of India. ಅದೇ ಮಾಕೆ Abraham Lincoln ಗೆ 48 times ಬಂದು ತಾ ಫೇಲ್ ಮಾಡಿದಾನೆ ತನ್ನ ಕೆರಿಯರ್ ಜರ್ನಿಗೆ, ನರಿಯ ಪಾಲಿಟಿಕ್ಸ್ ಗೆ ರಿಯಲ್ ಲೈಫ್ ಗೆ. ಬಟ್ ಎಂಡ್ ಆಫ್ ದ ಥಿಂಗ್ ಲೈಕ್ he became the president of United States of America. ಸೊ ಅತಮಕ್ಕೆ ಇದನ್ನ ಮೇನ್ ಇದು ಏನಂದ್ರೆ ಸೆಲ್ಫ್ ಮೋಟಿವೇಶನ್. ಸೊ ದಾರು ನಿನ್ನ ಪಾರಾಟ್ಲೆ ಅಂದ್ರೆ ಡೋಂಟ್ ಫೀಲ್ ಡಿಜೆಕ್ಟೆಡ್, you try to motivate yourself. The next one is self-discipline. Idu bandu I am not a great person to preach about it, but self-discipline. I think even I have failed in this many times, and we are making an attempt. We are setting an alarm clock at 6 o'clock in the morning, and for most of us it's very difficult to wake up. ಈಗ நிறைய ನನ್ನ ಫ್ರೆಂಡ್ ಸರ್ಕಲ್ ಹೇಗೆ I woke up at 4:30 in the morning, I did meditation, did yoga ಅಂತಂದ್ರ ಅದು ನೋಡ ಅಪ್ಪ ಇನ್ಸ್ಪೈರಿಂಗ್ ಆಟ್ರ ಅದ ಬಂದು ಆ ಸೆಲ್ಫ್ ಡಿಸಿಪ್ಲಿನ್ ನಂಗೆ ಅಡದೆಯ ಅಂದ್ರೆ ಕೆಡೆಯ. ಬಟ್ it's a very hard thing. But if you practice it, it is going to pay you dividends in your life. So self-discipline is very, very important. Positive attitude. Nanga nere ede open yenar andale yena gelche jeevaniga, if you have someone who supporting you with a great positive attitude andale, even if you are 50% confidence,
you will become 100% confident because the someone next to you is giving a lot of positive inputs andara. So positive thoughts generate positive feelings and attract positive life experience. So that means in a friend circle ali sari, in a corporate level digali sari, try to avoid gossiping and have people who will talk always positive things around you. That's very very important in life. The next ingredient is aptitude andara. So ninga ella ardraku, if you want to reach a particular altitude in life, adadu height in life, ಒಂದು ಬಂದು we have seen what is an attitude, positive attitude, and the second one, you should have a great aptitude. Aptitude means you are developing your competency ಎತ್ತ ಡೆವಲಪ್ ಮಾಡೋದು ಅಂದ್ರೆ ಒಂದು ಸಬ್ಜೆಕ್ಟ್ ಇದೆ. ಈಗ ಬಂದು ಐ ಆಮ್ ಟ್ರೈಂಗ್ ಟು ಡೆವಲಪ್ ಮೈ ಕಾಂಪಿಟೆನ್ಸಿ ಇನ್ ಡಿಜಿಟಲ್ ಮಾರ್ಕೆಟಿಂಗ್. ಸೊ ವಾಟ್ ಐ ಆಮ್ ಡನ್, ಐ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ ಸ್ಲೈಡ್ಸ್ ಫಾರ್ ದ ಲಾಸ್ಟ್ 1 week. So I'm trying to learn new things in that. So other than the competency develop more. So whatever you're weak, you try to practice that by reading that particular subject. So aptitude, ninga interviews go open particular test be the aptitude test be the ninga adu they test your competence level. The next one is you have to be a very good listener. I think this is where between a leader and an ordinary person, we fail to listen. Are you listening or are you waiting to speak? So many of the ordinary people, what they do is that they are literally waiting to speak. That means ಈಗ ಒಬ್ಬನ ಕೂಡ ಕಮ್ಯುನಿಕೇಟ್ ಮಾಡಿದ್ನು ಅಮ್ಮನ ಕಮ್ಯುನಿಕೇಶನ್ ಬಂದು ಬಿರುಕೋನ ಮುಂದಾಡು, ಅದಾವುದು even before he full stop to his sentence, what we try to do is that we try to tell what is there in our mind. So that means we have not listened to the other person. So amana listen model and how do you give appropriate answer to him? So this is the biggest miscommunication happening in the world of communication. Adunda nariya miscommunication, misunderstanding ella bapudunda because you are not a good listener. The next ingredient is teamwork. Today gone are the days that individually you can achieve something. In fact, if you see Badga Pro, it is basically a teamwork. Okay, so what we say by teamwork is that together everyone achieves more. Okay, so Hindi ondo very interesting proverb dara, ek aur ek 11 andara. Adadalli ena meaning andale nanga ಈಗ 1 + 1 arithmetic add ಮಾಡಲಿ it will give you 2. But adadu additional ಆಗಿ synergistic effect ನೋಡಲೆ 1 + 1 will give you not 2 but it will give you 11. So that is the impact of teamwork. Okay, so you have to form always a team. ಒಂದು ಹಟ್ಟಿ ಆಗಲಿ ಸರಿ, ಕಾರ್ಪೊರೇಟ್ ಆಗಲಿ ಸರಿ, don't try to do things yourself. ಈ ಸಿಲರ್ ಬಂದು ಅಪ್ಪರ ಟ್ಯಾಲೆಂಟ್ ಇದ್ದಾರ, they want to do all the work by themselves. That's wrong. So ನಿಂಗೆ ಟೈಮ್ ಮ್ಯಾನೇಜ್ಮೆಂಟ್ ಮ್ಯಾಟ್ರಿಕ್ಸ್ ಮಾಡೋನಿಗ ಇಂಪಾರ್ಟೆಂಟ್ ಅಂಡ್ ಅರ್ಜೆಂಟ್ ವರ್ಕ್ ಎಲ್ಲ ಬಂದು ನಿಂಗೆ ಗೀವುದು. So certain work is not important but it's very urgent, you try to delegate. So atamaka malata adana bandu you should use your team properly, and then everybody will achieve more. The next one is leadership. What is leadership? Usually leadership andale enandare andale, okay, leader andale I am at the top of the ladder, okay, I am at the top and others are all at the bottom. No, a leader is not like that. A leader is someone who can lead from the front. ಬ್ಯಾಟಲ್ ಫೀಲ್ಡ್ ಇದೆ ನೋಡಲಿ, ಎಲ್ಲ ಸೋಲ್ಜರ್ಸ್ ಮಾತ್ರ ಕೇತು ಲೀಡರ್ ಬಂದು ಇಲ್ಲಿ ಒಂದು ಬೇರೆ ಒಂದು ಅಥವಾ ಬುಲೆಟ್ ಪ್ರೂಫ್ ಇದ್ದಾಗಿರ್ಬೋದು. ಹಿ ಇಸ್ ನಾಟ್ ಅ ಲೀಡರ್. ಲೀಡರ್ ಇಸ್ ಅ ಒನ್ ಹೂ ಸೆಟ್ಸ್ ಅನ್ ಎಕ್ಸಾಂಪಲ್. ಹಿ ಫೇಸಸ್ ದಿ ಬುಲೆಟ್ ಫಸ್ಟ್ ಅನ್ನಂಗೆ. ಇಫ್ ಯುವರ್ ಆಕ್ಷನ್ಸ್ ಕ್ಯಾನ್ ಇನ್ಸ್ಪೈರ್ ಅದರ್ಸ್ ಟು ಡ್ರೀಮ್ ಮೋರ್, ಲರ್ನ್ ಮೋರ್ ಅಂಡ್ ಡೂ ಮೋರ್ ಅಂಡ್ ಬಿಕಮ್ ಮೋರ್, ದೆನ್ ಯು ಬಿಕಮ್ ಅ ಲೀಡರ್. ಸೊ ಲೀಡರ್ ಇಸ್ ಸಮನ್ ನಿನ್ನ ನೋಡಿ ನಾಕ ಇನ್ಸ್ಪೈರ್ ಆಗ್ಬೋದು, ನಿನ್ನ ನಾಕ ಆನಂದ ಇನ್ಸ್ಪೈರ್ ಆಗ್ಬೋದು. ದಟ್ ಇಸ್ ವಾಟ್ ಆಸ್ ಅ ಲೀಡರ್. ಇಟ್ಸ್ ನಾಟ್ ದಟ್ ಯು ಆರ್ ಕ್ರಿಯೇಟಿಂಗ್ ಅ ಹ್ಯೂಜ್ difference between the rich and the poor. That is not leadership is all about. Okay, when you can lead from the front. The next one is character. Even ಒಂದು character ಪತಿ ಹೇಗೋನಿಗ ನಂಗೆ ನೆರೆಯ ಬಂದು we seek reputation. Reputation means we do things that because my name should not spoil. ಹೇಗೆ ಇರಲ್ಲ, ನನ್ನ ಅಪ್ಪನ ಹೆಸರು ಕೆಡ್ಸ ಕೊಡೋದು ಎಂಬುದಾಯಿತು ನಾ ಅದನ್ನ ಮಾಡ್ಲೇತನ. If that is not there, if reputation is not there, that means you will do that act. ಈ ಗೆಲ್ಚ ಏನಾಗ ನಾ ಗೀವುದಿಲ್ಲ ಅಂದ್ರೆ ಬಿಕಾಸ್ ನನ್ನ ಅಪ್ಪ ಅಮ್ಮಕ್ಕೆ ಏನೋ ನುಡಿದುಬಿಟ್ಟಾರ ಎಂಬುದಾಗಿ. So that is not character, that is a reputation. Character is something ಬಂದು
ದಾರ ಬಂದು ನಿನ್ನ ಇನ್ಫ್ಲೂಯೆನ್ಸ್ ಮಾಡದಂಗೆ ನೀನಾ ಬಂದು ಅದನ್ನ ಡಿಸೈಡ್ ಮಾಡಿ ಇದು ಓಕೆ ನಾ ಡ್ರಿಂಕ್ ಮಾಡ್ಲ ತಪ್ಪು, ಸ್ಮೋಕ್ ಮಾಡ್ಲ ತಪ್ಪು, ಪೊಯ್ಯಗಿಲ್ಲ ತಪ್ಪು ಒಂದು ನೀಯೇ ಡಿಸೈಡ್ ಮಾಡಿರೋ, ದಟ್ ಇಸ್ ರಿಯಲ್ ಕ್ಯಾರೆಕ್ಟರ್. ಇಫ್ ಯು ಟ್ರೈಂಗ್ ಟು ಡೂ ದಿಸ್, you are not telling a lie just because of your parents, then that is not a character. That means you are looking for a reputation. So you need to differentiate. Knowledge will give you power, but character, respect. Very famous quote by Bruce Lee. ಸ್ವಲ್ಪ ಫಾಸ್ಟ್ ಆನ್ because there are a lot of things to share and time check beetoli Ramchandrana. Okay, the next one is commitment. Commitment is an act, not a word. ಈಗ ಜನರಲ್ ಆಗಿ ಬಂದು ನಂಗೆ ಒಂದು ಕಾರ್ಪೊರೇಟ್ ವರ್ಲ್ಡ್ ಗೆ ಈ ವರ್ಡ್ ನಂಗೆ ಮಿಸ್ ಮಾಡ್ನು, ದ ಹೆರಾರ್ಕಿ ಆಫ್ ಕಮಿಟ್ಮೆಂಟ್ ಓಪನ್. ಈಗ ನಂಗೆ ಏನು ಅಂದ್ರೆ ನಂಗೊಂದು ಬಾಸ್ ನಂಗೆ ಒಂದು ಗೆಲ್ಚ ತಂದನ, ಇಲ್ಲ ಮನೆಗೆ ಒಂದು ಗೆಲ್ಚ ತಂದಾರ, ನಂಗೆ ಬಂದು ವಿ ಜಸ್ಟ್ ಮೇಕ್ ಪ್ರಾಮಿಸ್, ನಂಗೆ ಇದನ್ನ ಗೀದುಪಣೆಯನ್ನು 2 days ಕೈದಿಟ್ಟು ಅವಕ್ಕೆ ಬಂದು ನಂಗೆ ಸರ್ ಕೇಪನೆ ನಿನ್ನ ಬಾಸ್ ಕೇಪನೆಗೆ ಗೆಲ್ಚ ಬಿರಿಬಿಟ್ಟು ಅಂದ್ರೆ you try to give reasons for not doing that work. So this is the difference between making a promise and a commitment. Commitment ಮಾಡಿಟ್ಟೆ ಅಂದ್ರೆ you have to see that at any cost you achieve that work. ಆಗತಾ ನಿನ್ನ ಮೇಲೆ ಆ ಟ್ರಸ್ಟ್ ಎಂಬ ಫಸ್ಟ್ ನಂಗೆ ಗಣ ಅಂತಲ್ಲ, that will start building in you from your boss. That is how you grow up the ladder in your corporate journey. The next ingredient is competence. ಈಗ ಕಾಂಪಿಟೆನ್ಸ್ ಏಕೆ ಇಂಪಾರ್ಟೆಂಟ್ ಅಂದ್ರೆ ಇಂದಿನ ಕಾಲಘಟ್ಟದಾಗೆ ನೋಡ್ಲಿಕ್ಕೆ ನಿಮಗೆ ನೆರೆಯ ಸಾಫ್ಟ್ವೇರ್ ವರ್ಕ್ ಮಾಡಿರಿ, ಎಂಜಿನಿಯರ್ಸ್ ಇದ್ದಾರೆ, ನಿಂಗಪ್ಪ ಸಿಲೆಬಸ್ ಇಂದು ಇಂಡಿಯಾ ಐತಿಲ್ಲ almost say 5 lakh engineers are coming out every year. 5 lakh engineers. I think it's 5 lakh number was only Tamil Nadu number mentioned. Okay, India full aitilla yes engineers bandara. The same syllabus, whether it's Java or C++, whatever language you study, then lakhs of people study. All what will differentiate you between the other people is your competence level. Ee knowledge level bitu yesaga bandu na upward hone. Is my knowledge applicable? Illigida ella maadubbe ella theoretical knowledge biga neriya bandu campus interview gindaadu, or you go to the first line level of interview, avukku ondu task tandara ondu company ge, aga bandu ninage theoretic knowledge atra ಅಲ್ಲಿ ಹೋಗಿ ಎಕ್ಸಾಕ್ಟ್ ಆಗಿ you don't have that knowledge. That is the reason even mechanical engineers, mechanical engineers who are fresh from the college don't have that much of a knowledge compared to an ITI professional who is working in an automobile unit. He will have more knowledge because his knowledge is more practical. So ಇದನ್ನ ಏನು ಡಿಫರೆನ್ಸ್ ಅಂದ್ರೆ competence level. One is a theoretical knowledge, other is an applicable knowledge. So applicable knowledge is more into competence andara. The next one is courage. Courage ilagli neriya bandu very intelligent people because of fear. The opposite of courage is fear. Nanga corporate world dige nanga eka dodda level ge nanga hopudiga neriya miss maditara opportunity indale. They always under fear about his boss, about his company. They always fear whether people are watching them. A lack of courage in they miss out great opportunity. In fact, Nelson Mandela, the way he got freedom for South Africa is only through sheer courage, and he was in the prison for almost 27 years. So courage bandu, if you are an introvert, especially in the psychometrics nodanige nanga character nanga reisira, if you are an introvert, I don't have the courage to speak out the truth to my boss andala, start developing nanga fear madno ite endu play na boss enna tappa nenchukono. It's not like that. Once you are courageous, people will start liking you, and that is when you will take up leadership roles. This is something very courage and bravery. Bravery is more to to stand up and believe in it. It's to show more of a power related thing. The next important word is discernment. Discernment is the ability to obtain sharp perceptions or to judge well. Indo neriya bandu ಇಂದು ಒಳಗಡೆಗೆ ಬಂದು ನಂಗ ನೋಡೋದು ಔಟ್ಸೈಡ್ ವರ್ಲ್ಡ್ ಗೆ the good and bad what you see is not the fact. What is the meaning of that andala? That is discernment. Yenandala, that is all perception. If you perceive something as good, to your eyes it becomes good. If you perceive something as bad, to your eyes it becomes bad. So ni ette bandu ninna kannugege bandu ni how do you see the outside world? On the beautiful on the metaphor hegera ni ಒಂದು ನೀಲ ಕಲರ್ ಕನ್ನಡಿಗೆ outside world ನೋಡಿ it looks blue. If you wear a red color glass it looks red. So that is how you look at the world. That is how you will perceive andara. Ale in the real life if you want to become successful, you need to have a perception. You need to create good perceptions. Very very important. Suppose if you are a good person, but if you create a bad perception with your boss, then he will feel that what you have done is wrong.
So that you need to change. So discernment, the capability to judge well is very, very important. Focus. In the Neriyaga Bandhu, because of lack of focus, we try to do everything around us. Adado Nanga famous quote agina, Jack of all, master of none. It's very, very true. ಈಗ ಬಂದು ನಾ ಎಲ್ಲಾ ವರದುಂದೇನ ಈಗ ಎಲ್ಲಾ ವರದು ಮಮ್ಮನ ಒಳಗಡೆ ಎಮ್ಮನು ಇಬ್ಬದು ಮುಡಿಯ. He has to be a specialist. Nandu neriya doctors forum the ganamani egine. Iga you cannot tell like we know everything. Either he has to be a cardiologist, he has to be a nephrologist, or he has to be an orthopedic surgeon. Although he becomes a specialist. A specialist iddalata amana chosen field dige bandu dodda level hogudu mududra. That is what his focus is all about. Follow one course until successful. So Ningave, those who are working in IT or engineering companies or college or whatever it is, Ninga skill set, adadu higayindar Ninga passion area kandudu adana focus maadi. If you focus on that, then you will be able to achieve very higher level of success. Ega on the level of success bandudari idullu, if you want to lead the entire team and then you need to focus. That's very, very important. Next is prioritize. ಇದನ್ನ ಬಂದು ನನಗೆ ನೆರೆಯ ಇದ್ದದ ಕೇತನೋ, ಬಟ್ ಸ್ಟಿಲ್ ವಿ ಡೋಂಟ್ ಪ್ರಿಯಾರಿಟೈಸ್. ಈಗ ಮ್ಯಾಟ್ರಿಕ್ಸ್ ಗೆ ತೋರ್ರ ಈ ಮ್ಯಾಟ್ರಿಕ್ಸ್ ನಿಮಗೆ ಮೇಲ್ ಮಾಡಿ ನೀವು ಅರ್ಜೆಂಟ್ ಅಂಡ್ ಇಂಪಾರ್ಟೆಂಟ್ ನಂಗೆ ಏನ್ ಮಾಡ್ತಾನ ಅಂದ್ರೆ ಇನ್ ಟುಡೇಸ್ ಸಿನಾರಿಯೋ ಒಂದು ವರ್ಕ್ ಅಪ್ಪರ ಅರ್ಜೆಂಟ್ ಆಟ್ರ ವೆರಿ ಇಂಪಾರ್ಟೆಂಟ್ ಅಂಟ್ರ. ಸಪೋಸ್ ದಿಸ್ ಇಸ್ ದ ಲಾಸ್ಟ್ ಡ್ಯೂ ಡೇಟ್ ಟು ಪೇ ಅನ್ ಇಂಪಾರ್ಟೆಂಟ್ ಕಾಲೇಜ್ ಫೀಸ್ ಆರ್ ಸ್ಕೂಲ್ ಫೀಸ್. ವಿ ಗೆಟ್ ಸೋ ಕ್ಯಾರಿಡ್ ಅವೇ ಬೈ ವಾಟ್ಸ್ಆಪ್ ಅಂಡ್ ಫೇಸ್ಬುಕ್ ಅಂಡ್ ವಾಟ್ ನಾಟ್. What we do is that we give importance to not important and not urgent, and we forget the first quadrant, urgent and important. We would have forgotten the due date to pay that bill. So adana bandu we should not delegate. If it's urgent and important, you should do that work. If it is not important but urgent, but delegate that work. If it is important and not urgent, then you have to set up timelines for that. Indu adana givudu atanage. It's important, not urgent. Health is like that. Health bandu a quadrant, green quadrant bandra. It's very important, but not urgent. Al giyadala one day it will become urgent. Not important, not urgent. Spending too many hours in television, too many hours in social media. It's not very important and not urgent also. I'm not telling you should not go. You should minimize. You even use social media for your professional growth. In the neriya social media bandu time pass ga use manidu. Social media you can use it for your personal branding and for your professional growth. So think in those lines of prioritizing your life. The next one is concentration. So we are not focus you need to be highly concentration. It is easily said than done. So how do you improve concentration? Through meditation techniques. So the only way to improve concentration is that you need to develop interest. You need to develop enthusiasm. You on the job on the interest and enthusiasm develop all of that, then only you can concentrate. Otherwise you cannot concentrate. If you think, suppose neriya mathematics bandu, they cannot concentrate on mathematics. Why? Because first they believe that I'm not good in maths, number one. Number two bandu, it's a boring subject. And third bandu, it does not enthuse them. If three parameters be nodonega, then they cannot concentrate. That's the reason they get less marks. Similarly, you look into your job profile. On the job bandu nanga interesting ga illa andre you cannot concentrate, may not excel. So ee life skills ondonduna ettin bandu, why I'm telling you to take down the notes ambudu. Idu ella way it's like the pearls of wisdom annange. Ondu malege idu ella ettidarvo, it gets connected. It's get connected annange. The next important thing is generosity. This is more philosophical. Generosity is the virtue of not being tied down to by concerns about one's possessions. Generosity leads to charity and forgiveness. Okay. Indu bandu na charity bandu ellaru iga idana bandu nodoniga enaga Mother Teresa na very important quote bandu enaga strike adu generosity pati ganamane nange ella yen nenchino andre na appura nariya hana maadi when I become crorepati aga bandu I start helping people. That doesn't happen that way. So what Mother Teresa is to know, not all of us can do great things in life. Not all of us can do great things in life, but we can do small things in a great way. We can do small things in a great way. That means, if you can contribute only 100 rupees, please do contribute. That is what is generosity is all about. That quality will help you to reach to the top level. The next one is
passion, which is just told. Passion is very strong feeling about a person or a thing. Nanga ellave passion andu gananno. But passion anbudu ಏನಂದ್ರೆ it is an intense emotion. ಈಗ ಒಂದು ವರ್ಕ್ given ಈಗ whatever work gives you intense happiness, ಆ ವರ್ಕ್ given you ಅತ್ತಮಾತ್ ಒಂದು ಸಂತೋಷ ತಂದರ ಅಂದ್ರೆ that means that is what is your passion. Very beautiful ಆಗಿ ಹೇಗಿದ್ದಾರೆ, allow your passion to become your purpose. ಈಗ ಲೈಫ್ ಗೆ ಒಂದು ಪರ್ಪಸ್ ನಂಗೆ ಬೀತೋದು. ಸೊ allow your passion to become your purpose and it will one day become your profession andara. Just imagine if your passion, your purpose and your profession is one unit andala, the whole life, the whole 365 days you need not work. So every day you will be enjoying your life. And of course love, life is nothing without love. So you love your mother, you love your fellow beings, everybody. Don't inject hatred in people even for the sake of proving yourself that I am bigger than iga Sheena Iyer ondu TED talk ondu beautiful on TED talk nodidu. Nanga neriya college dige B schools ಸೇತಿ ಈ jealousy ಇದೆಲ್ಲವ ಹೇಗೆ ತಪ್ಪುದಿಲ್ಲ. ತನ್ನ TED talk ಗೆ ಏನ ಹೇಗಿದೆ ಅಂದ್ರೆ our energy is drained only because of three things. One is because of hatred, anger and jealousy. Why? Because we just try to prove, because of pseudo ego, we need to prove that I am better than the other person. Because of this, don't try to love that person. So if you are trying to avoid these three things, like, jealousy, hatred and anger, you don't get stress in life, and that is where you start loving people. Aga, the other person does not become your competitor. He becomes a part of your team. And this is what is organizational building is all about. The next one is kindness. Mark Twain on the beautiful quote, kindness is a language, kindness which the deaf can hear and the blind can see. That means kindness bandu people should feel adodu appara friendly aidanappa. So many people they like to mingle with certain characters of people. Why? Because of their kindness. Because they are very friendly, they are very generous and considerate. Nangave nanga nodu nanga ಒಂದು ದೊಡ್ಡ ಸರ್ವೆ ಗಣ ಮನೆಗೆ certain people sare nanga wavelength ಒಳ್ಳೆಂಗ ಸೂಟ್ ಆರ. ಯಾಕಂದ್ರೆ the way they advise us, the way they share their knowledge, everything they do it in a very kind manner. So you try to inculcate this quality so that people come to you out of love, not because of compulsion. This is very important. Empathy. Many times we have sympathy. Sympathy ಅಂದ್ರೆ ಒಬ್ಬ ನೋಡಿ ಅವನಿಗೆ ಒಂದು ಕಷ್ಟ ಬಂದುತ್ತ ಅದನ್ನ ನೋಡಿ ನಂಗೆ ಹತ್ತನು ಈಗ ಅದು ಬಂದು sympathy. Today the world does not require sympathy, it requires empathy. That means ಅಮ್ಮನ ಸಿಚುವೇಶನ್ ದಾಗೆ ನಂಗ ಇದ್ದಲ್ಲ, how do you feel? ಆಗ more than sympathy, if you empathize, then you can do course correction. Adandre you can treat the root cause analysis. Sympathy at like if you see a beggar on the road, you give them 5 rupees. That's one day you can do that. That's a sympathy. But you empathize with people and even a need, and he needs a job, so you get him a job. So attamaka modern, when you empathize with people, then you become a greater person. The next, of course, sympathy we have just seen. Responsibility. E keyword, ega response, the ability to response is responsibility. Idu bandu nanga responsibility on the corporate life open ega, we seldom come forward to take responsibility. If the boss bandu on the new task we'll be the last person in the class to raise up the hand to tell that I am going to do that work. Never do that. So opportunity knocks once andara. Any corporate life, if your boss is giving a job, even if it's a tough job, first take that responsibility. Why? Because even if you do mistakes, you will learn all the crux of the trade to reach the top level. So responsibility, you have to be first a responsible person, and you should take responsibility in life. You cannot blame people without responsibility. They are called as like, they are working on a safety zone andara. Atandale enandale, they always, if everything goes well, they are very happy. If things goes wrong, they always have people to blame. They look for people or the scapegoats andara. Corporate life dige scapegoats andara. Amar mele idane. If you are a boss and like things go well, I will take the credit. If things doesn't go well, I will blame that guy.
So that is why corporate life they get nariya attrition, nariya job bandu nariya lose agara. It's because of this particular thing called responsibility. Integrity is a very very valuable word. Iga Amul na the person who innovated or brought Amul, like Korean sir bandu is a Malayali but settled in Gujarat age idane. Amul bandu best brand award isoniga ta hegine, which is the one word which you think which made Amul a global brand and egoniga. He told one word is integrity. Integrity in enadala is doing the right thing when no one is watching. Most of us do the right thing when someone is watching, but are you doing the right thing when none is watching? That's very very important. So see that integrity is part of your life. Intelligent quotient, this is a very very lengthy topic, but I'll tell you what is intelligent quotient. IQ nara ಈಗ EQ ನಾನು ನೋಡಿದ ಇಮೋಷನಲ್ ಅದೇ ಮಾಕೆ IQ ಅಂತ ಡೆವಲಪ್ ಮಾಡೋದಿಲ್ಲ. The only way to read books and read books. And a very famous quote ಹೇಗ್ಯಾರ, not all readers are leaders, but all leaders are readers. That means if you want to become a leader, you need to become a reader, and that is what is IQ is all about. And of course emotional quotient. ಈಗ ಈ ಗ್ರಾಫ್ ಗೆ ನೋಡಕ್ಕೂ the tip of the iceberg, ನಿಮಗೆ ಮೇಲೆ ನೋಡೋದು ಐಸ್ಬರ್ಗ್ ನಿಮಗೆ ಕಣ್ಣುಗೆ ಎದು ತೋರವೋ, that is called as IQ. ಈಗ ಕೀಯ ಐಸ್ಗೆ 80% ನಂಗೆ ಕಣ್ಣುಗೆ ತೋರಾದ ಅಡುತ್ತ EQ. ಈಗ ನಂಗೆ ಕಾಲೇಜಿಂದ ಮುಡ್ಚಿನ ಬಪ್ಪನಿಗ the technical skills we gather is IQ, that is balanced performance and decision making. ಅದು ಕೀ ಆಡೋದು ನೋಡು, self awareness, motivation, management, social skills, empathy, ಇದೆಲ್ಲ EQ. ಈ 80% ನಂಗೆ ಕೋಟೆ ಬಿಟ್ಟು. So that is what our today 108 life skill is all about. We are discussing that 80% that which most of us miss out in life. The next important thing is hope. The very famous, like even Barack Obama bandu first time American president apaniga tanna the beautiful quote, the audacity of hope anta ಹೇಳಿದ್ರು. The audacity of hope ಎಂಬುದು hope ಒಂದು ಇಲ್ಲದಲೆ no one thought in history that a person from the black origin will become the president of United States of America, one of the economically strongest country in the world, superpower. So the only key ingredient what he had with him, the hope. So ellanu bandu you should have a hope. If you don't have hope, that means then you don't have a future. The next important ingredient is inspire. Inspire bandu why it is very important is that beautiful minds can inspire others andara. Beautiful minds, in fact Sri late Abdul Kalam Wings of Fire ಅಂತ ಒಂದು book ಬರೆದಾರೆ. ಆ book ಓದಿಲ್ಲ, the way he inspires the youth of India adu nodudu. So a book odone ninagave you feel like okay, this is what I need to achieve in life and bandra. So for that you need not be Abdul Kalam. Even whatever work you do, ninga hattige bandu you can inspire the youth to do something good. Athamake nariya hattige a lot of examples are there. So can you inspire doing this? The next one is desire. Desire atandala, those who have desire only will get good dreams. If you don't have that inner desire in you, you will not have the dream to achieve things in life, to express a wish or make a request for, ask for. So desire is very very important in life. So if you don't desire, nariya nodla nee ಏನಾರ ಅಂತಂದ್ರೆ I am not prepared, ನಾನು ಇನ್ನೂ ಯೋಚನೆ ಮಾಡಲೇ ತನ್ನ ಅದು ಎಲ್ಲಿಗೆ ಹೋರವೋ ಅದಾದು ಕಾಲತ್ತಿನ ಪೋಕಿಲ್ ಅತಮಾಕಿದ್ದಾರೆ. ಆಗ ಏನಾರ ಅಂದ್ರೆ he has not made a dream or a desire for his life. That is the problem with him. That means goal setting andara, he has not set up a goal for his life. So because of that he is not able to achieve success in life. Praise. In fact Dale Carnegie workshop daga one of the important qualities enಗೆ ಹೇತಂದ್ರೆ ಏನಂದ್ರಲ್ಲ, Shivkumar, if you get even the smallest opportunity to praise someone, do it immediately. Don't wait for occasions andara. Yakandre this is one thing many of us don't do. We don't praise. We feel that na praise madipla he'll become bigger or something like that. No, the act of expressing admiration to others, that means if you want to tell the other person I like you or I love you, I support you, how do you express?
It's only through praise. Even if he has done a small work, you praise that. ಅದಾவது ಏನಂದಾರಲ್ಲ, ಯು ಸೆಲಿಬ್ರೇಟ್ ಐಲ್ಯಾಂಡ್ಸ್ ಆಫ್ ಸಕ್ಸಸ್ ಅಂದಾರ. ಇಟ್ಸ್ ನಾಟ್ ದಟ್ ಲೈಕ್ ನಂಗೆ ದೊಡ್ಡ ಅಚೀವ್ಮೆಂಟ್ ಮಾಡಿತ್ತು ಅದನ್ನ ಸೆಲಿಬ್ರೇಟ್ ಮಾಡೋದು ಅಂತ ಇಲ್ಲ. ಹ್ಯಾವ್ ಯು ಲರ್ನ್ ಅ ಸ್ಮಾಲ್ ಸ್ಕಿಲ್ ಟುಡೇ, ಯು ಸೆಲಿಬ್ರೇಟ್ ದಟ್. ಸೊ ಫಾರ್ ದಟ್ ಯು ನೀಡ್ ಟು praise. With small, big, doesn't matter. Do please to praise. Make that a part of your ambition. Patience. This is something most of us lack. Most of us lack patience. Patience is not about how long someone can wait. It's not how long they wait. It is about how well they behave while they wait. Many times nanga no doctors clinic dige there are a lot of patients idara, but they themselves lack patience. They don't sit properly. They are always anxious. Avkara stress levels alla jaasti aitatra. Ade way doctor hoyi nodone avkara blood pressure nodone definitely on the 10 point jaasti ara. That's called as white coat hypertension antara. Jaasti aitra yakandale he is such an impatient patient. So even in life you have to be very very patient. You have to wait for your turn. ಈಗ ಸಿಲರ್ಗೆ ಬಂದು 25 years ಸಕ್ಸಸ್ ಆದಾರ, ಸಿಲರ್ 30, ಸಿಲರ್ಗೆ 40, ಸಿಲರ್ಗೆ 50, ಸಿಲರ್ಗೆ even 60 ಗೆ ಮೇಲೆ ಸಕ್ಸಸ್ ಆದಾರ. So you need to wait for your turn. You do not know when your turn will come. So you have to be very very patient. Don't compare. ಇಲ್ಲಿಗೆ நிறைய ಫಾಲ್ಟರ್ ಮಾಡ್ಯಾರ. You start a business with someone else at the same time. ಅಮ್ಮ ಬಂದು 3 years ಗೆ ಬ್ರೇಕ್ ಈವನ್ ಮಾಡಿದನ, he's achieved profits, good profit, but you are not able to do that. So immediately ಏನು ಮಾಡಲ್ಲ, he'll try to wind up his business or he'll end up into doing some malpractice only because of lack of patience. And நிறைய ದೊಡ್ಡ ಕಂಪನಿ ವರ್ಲ್ಡ್ ಓವರ್ ಲೈಕ್ Enron ಅಂತ ಒಂದು ಕಂಪನಿ ಇತ್ತು. It's a Fortune 500 company. It came into doldrums because they did some wrong things. So whether you're small, it doesn't matter. You have to be patient in life to become very very successful. We'll do one time. We are midway. So if you want to open for the Q&A session, I'm ready for the Q&A session. You can ask questions related to your profession, about these skills, or if you're doing a business, what all qualities are very important for a startup business. We have skills ಬಂದು ಖಂಡಿತ ಬೇಕು ಫಾರ್ ಅವರ್ ಫ್ಯೂಚರ್ ಜನರೇಷನ್ಸ್ ಅಂತ ಕೇಳ್ತಾರೆ. In fact, it's way you can just now we were talking about acknowledging, having a small praise or something. In fact, this is an inspiration. Singan Sadhu Mama Bandhu, he is noted. In fact, is noted like 50 completed. I have counted and recorded at Bardhane. See, this is an inspiration for me. So this is a skill practiced by a very senior most person. He himself is you can tell is a celebrated professional. And he's applying that in even in this session. Nambudu, I can feel that in this session. I could see the chat box. Very, very nice. Okay. ಇನ್ನೊಂದು ಈಗ ನಾ ಒಂದು ಕಂಪನಿ ಇದ್ದೆ, ಒಂದು ಪ್ರಾಜೆಕ್ಟ್ ಬಂದ್ರ ನಾರದ ಪ್ರಾಜೆಕ್ಟ್ ಒಂದು ಕ್ವಾಲಿಟಿ ಆಫ್ ದ ಪ್ರಾಜೆಕ್ಟ್ ಇರ್ಲೇ ತಂದು. ಸೊ ವಾಟ್ ಐ ಸಪೋಸ್ ಟು ಡು? ಬಟ್ ನಾ ಒಂದು ಕಂಪನಿ Okay, that project will not fetch good results to the company, right? ರಾಜೇಶ್ ನ ಕೇಪ್ಲ ಇಲ್ಲ ಅಣ್ಣ ಮ್ಯೂಟ್ ಆಯ್ತಾ. ಸೊ ನಾ ಒಂದು ಆರ್ಗನೈಸೇಷನ್ ಇದ್ದೆ, ಒಂದು ಪ್ರಾಜೆಕ್ಟ್ ಬಂದ್ರ ಐ ನೋ ದಟ್ ದ ಪ್ರಾಜೆಕ್ಟ್ ಇಸ್ ನಾಟ್ ವರ್ತಿ, ಇಟ್ಸ್ ನಾಟ್ ಅ ಕ್ವಾಲಿಟಿ ಪ್ರಾಜೆಕ್ಟ್, ಬಟ್ ದೆನ್ ಐ ಆಸ್ಕ್ ಟು ಡು. ಆಗ ಬಂದು ನಾ ವಾಟ್ ಐ ಸಪೋಸ್ ಟು ಡು? Okay, this is a very very tricky question. Okay, so many times in our organization there are like I have faced a similar situation. The first scenario, okay, whoever is your boss, you have to make him understand. Okay, adana bandu pros and cons bandu tanaga explain madudu. ಈಗ just like that bandu up hand bandu even before doing any research about that particular project bandu ettina ninge hegilla bandu what your manager will feel is bandu it's an attitude issue. This person ಏನವ ಕೊಟ್ಲಿ bandu first thing he will tell no and later on he will tell yes ಎಂಬ ಒಂದು ಮೈಂಡ್ ಸೆಟ್ ಅಟ್ರ. That's what I was talking about, something called discernment and the perception. ನಿನ್ನ ಬಾಸ್ ಬಂದು ನಿನ್ನ ಮೇಲೆ ಒಂದು ಪರ್ಸೆಪ್ಷನ್ ಬೀತನ ತಾ ಬಂದು ಈ ಪ್ರಾಜೆಕ್ಟ್ ನಿಮಗೆ ಕೊಡುವ ನಿಮ್ಗೆ ಎತ್ತೆಲ್ಲ ಫಸ್ಟ್ ಇಲ್ಲೇನ ನೆಕ್ಸ್ಟ್ ಗೀದಪ್ಪ ನಾನು ಅಲ್ಲ. ಇಫ್ ಯು ಫೀಲ್ ಈ ಪ್ರಾಜೆಕ್ಟ್ ಕಂಪನಿಗೆ ಬಂದು ಪ್ರಾಫಿಟ್ಸ್ ಬರ, ಇಟ್ ಇಸ್ ಯು ಕ್ಯಾನ್ ಟೆಲ್ ಇಟ್ಸ್ ಲೈಕ್ ಈ ಪ್ರಾಜೆಕ್ಟ್ நிறைய ಲಾಸ್ ಬಪ್ಪದಕ್ಕೆ ಚಾನ್ಸ್ ಆಡೋದಂದ್ರೆ then you have to prove to your boss that I have done an analysis of this project and scientifically, and by doing this project this is the expenses we will incur. And even to achieve break even, it will take so much of time and it's not a viable project for this company, and it will have the stake of our entire team. It's not a question of me, but our entire team. We will waste our time and energy on this project. Would you wish to do this, sir?
then you leave the decision making to your boss. So then as a leader, he has to take the right decision. This is the first option. Second option, Bandhu, you can see that, how like you can avoid the project and it goes to some other team who will do the project. But that's not the right way. The best way is that honestly tell him, you should have the courage. ಈಗ ನೆರೆಯ ಬಂದು ಬಾಸ್ ನೋಡಿ ಅಂಜಿಟ್ಟು ಅಂಜಿಕೆಗೆ ಸರ್ நான் பண்ணிடுறேன் சார் ಅಂತಂದ್ರ பாதி இதுக்கு ಬಂದು சார் நான் அன்னைக்கே சொல்லணும்னு நினைச்சேன் சார் ஆனா சொல்ல முடியல நான் midway of the project they try to back out of the project, so which is a wrong thing. So you should have the courage and bravery to tell upfront this will not work. ಇಲ್ಲಿಗೆ ಬಂದು ಒಂದು ಹುಕ್ ಏನಂದ್ರೆ many people fear that I might lose my job. That's not the scenario. If you are a performing person in any organization, even in the Pudua corporate world, we have got into something called of, we always try to be pleasing your boss. Always you try to please your boss. That's not required. You don't speak the truth with your boss. You get into such type of problem. So try to explain him that this is not a feasible project for the company and there are better projects. Give him other options, then he will understand. ஆனா இன்னொரு क्वेश्चन, சோ நான் வந்து இங்க பேக்கரி பிசினஸ் வந்து நான் ஆரம்பிச்சதோ, சோ இனிஷியலி வாட் ஐ சப்போஸ் டு டு ஃபர்ஸ்ட்? Okay, this is nothing to do with the skill, but this is more to do with the marketing. That itself is a big topic. ಈಗ bakery business, ಈಗ suppose ನೀವು ಹಟ್ಟಿಗೆ ಸ್ಟಾರ್ಟ್ ಮಾಡ್ಲಿಯೋ ಟೌನ್ ಸ್ಟಾರ್ಟ್ ಮಾಡ್ಲಿಯೋ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬಂದು ಫಸ್ಟ್ ಯು ಶುಡ್ ಸೆಟ್ ಅಪ್ ದಿ ಟಾರ್ಗೆಟ್ ಆಡಿಯನ್ಸ್. ಯಾರು ತನ್ನ ಟಾರ್ಗೆಟ್ ಆಡಿಯನ್ಸ್? ಓಕೆ, is he going to target the very elite people? ಈಗ நிறைய ಬೇಕರಿ ಅಟ್ರ ಊಟಿಗೆಲ್ಲ ವೆರಿ ಹೈಫೈ ಅಟ್ರ. ಈಗ ನಂಗೆ ಕೆಫೆ ಕಾಫಿ ಡೇಗೋ ₹100 ಮೇಲೆ ಬಂದು, that is also a bakery sort of a thing, but you spend more than ₹100. Is he going to target that type of category of people, or is it for the lower level of people, like he's going to sell like people, things are very very economical type of. So adana define madidta adu tondagata he has to work on his business expenditure. Tanaga bandu we have something called a one page business plan, and we have developed that. In fact, we have shared it also. We can share that. So he has to fill up a one page business plan for any business, like starting with vision, mission, goals for that bakery, what he wants to do in that bakery, strategy, and then action plan. Adana missalata bandu ella bandu trading market giditu padige bandu business bandu non profit bandu bututtar. சரிண்ணா. இன்னொன்னா, so when you are in a corporate environment, okay, so ಮಕ್ಕಳ ಬಂದು ನಂಗೆ ಎತ್ತ ಒಂದು ಟ್ರಸ್ಟ್ ಮಾಡೋದು, so how to understand people and also trust people in a corporate environment? Very good, very interesting question. ಈಗ ಒಂದು ನೀವು ಒಂದು ಹೊಸ ಕಂಪನಿ ಸೇರಿದ್ರೆ, ಈಗ trust is not something it will happen just like that, it is built over a period of time. So ಎತ್ತ ಒಬ್ಬ trust build ಮಾಡೋದು ಅಂತಂದ್ರೆ, suppose today I am joining a new organization, it is only pure through ನಂಗೆ ಪೊದುವಾಗಿ ನಂಗೆ ಹೇಗಿನ ಥರ್ಡ್ ಐ ಅನ್ನೋದು ಅಬ್ಸರ್ವೇಷನ್. ಯು ಅಬ್ಸರ್ವ್ ಪೀಪಲ್. ನೀಗ ಅಬ್ಸರ್ವ್ ಪೀಪಲ್ ಮಾಡೋನೀಗ ಈಗ ಸಿಲರ್ ಬಂದು ದೇ ವಿಲ್ ಸ್ಪೀಕ್ ವೆರಿ ನೈಸ್ಲಿ, ಬಟ್ ಇನ್ ಆಕ್ಷನ್ ದೇ ವಿಲ್ ನಾಟ್ ಡೂ. ಬಟ್ ಸರ್ಟನ್ ಪೀಪಲ್ ದೇ ಆರ್ ವೆರಿ ಟಫ್, ದೇ ಆರ್ ವೆರಿ ರೂಡ್ ವಿತ್ ಯು, but heart and not, they are very kind people, they will do good things for you. I have worked with such type of managers. So one is a very soft sweet guy, but he's a very harmful guy. Another person is a very rough and tough guy, but he's very sweet inside. So how do you analyze it? So over a period of time we'll start interacting and observe his actions. So it will take, say, a minimum 3 months to 1 year to build the trust, whether he is trusting you or you are trusting him. So it's over a period of time, but only through developing your observational skills. You have to observe not only how he is behaving with you, but also with your entire team and others. ಈಗ sometimes ಇಲ್ಲರ್ ಮ್ಯಾನೇಜರ್ಸ್ ಬಂದು ನಿನ್ನ ಕೂಡ ಒಳ್ಳೆಗೆ ಮರ್ಯಾದೆ ತಂದು ಬಿಹೇವ್ ಮಾಡ್ಯಾರ, ಅಲ್ಲ ಅದೇ ನಿಂಗೆ ಇನ್ನೊಂದು ಟೀಮ್ ಬಂದು ಅವನ ಬಂದು ಅಪ್ಪರ ಇಲ್ ಟ್ರೀಟ್ ಮಾಡ್ಯಾರ. ಯಾಕಂದ್ರೆ ನಿನ್ನ ಸಾರೆ ಬಂದು ಒಂದು ವರ್ಕ್ ನಡುವುದಾಡದೆ, ಬಿಕಾಸ್ ಯು ಆರ್ ವೆರಿ ಟ್ಯಾಲೆಂಟೆಡ್, ಒಂದು ಜೋಲಿ ನಡುವುದಾಡದೆ, ಸೊ ದೇ ವಿಲ್ ಗಿವ್ ಯು ದಟ್ ಟೈಪ್ ಆಫ್ ಇಂಪಾರ್ಟೆನ್ಸ್. ದ ಅದರ್ ಗೈ ಇಸ್ ನಾಟ್ ದಟ್ ಗ್ರೇಟ್ ಆರ್ ಸಮಥಿಂಗ್, ಸೊ ದೇ ವಿಲ್ ಟ್ರೀಟ್ ಹಿಮ್. ಸೊ ವೆದರ್ ಯು ಕ್ಯಾನ್ ಟ್ರಸ್ಟ್ ಹಿಮ್ ಆರ್ ನಾಟ್, maybe as an organization, maybe you will try to do the work what he is telling you, but whether you can really trust him, these are the people who are very dangerous people. When crisis comes, they'll make you scapegoats. So you have to be very very cautious about this. Understanding people itself is a big art. So it comes over a period of time. Adhe make
ಜಾನ್ ಎಫ್ ಕೆನೆಡಿ ಹೇಗಿದಂಗೆ ಟ್ರಸ್ಟ್ ಬಟ್ ವೆರಿಫೈ ಅತನ. ನಂಗೆ ಏನು ಮಾಡೋಣ ಅಂದ್ರೆ ವಿ ಹ್ಯಾವ್ ಜಸ್ಟ್ ಬ್ಲೈಂಡ್ ಟ್ರಸ್ಟ್. ಈಗ ಸಾಧಾರಣ ಹೇಗೇನೆ ನಂಗೆ ಒಬ್ಬ ಹಣ ಕೊಟ್ಟನೋ ಏನೋ ಒಂದು ಬ್ಲೈಂಡ್ ಟ್ರಸ್ಟ್ ಕೊಟ್ಬಿನೋ and you will not get that money back for whatever reasons, and then we lose the trust. So but if you verify and do this activity, then that relationship will be better. So corporate life dige enduve verify maadittu you have trust people. Don't have blind trust only on God. Rest all are you have to verify. Okay na. Next question so ಈಗ நிறைய ಆರ್ಗನೈಸೇಷನ್ ದಾಗ ಈ ಬಾಟಮ್ ಲೆವೆಲ್ ಎಂಪ್ಲಾಯೀಸ್ ಇದಾರಲ್ಲ ಅವಕ್ಕೆ ಬಂದು ಎತ್ತ ಮೋಟಿವೇಟ್ ಮಾಡೋದು. ಯಾಕಂದ್ರೆ ನಂಗೆ ಟ್ರೈನಿಂಗ್ ಅದೆಲ್ಲ ಮೇಲ್ ಲೆವೆಲ್ ದಟ್ರ ದ ಪೀಪಲ್ ಹೂ ಆರ್ ರಿಯಲಿ ಪ್ರೊಡ್ಯೂಸ್ ದ ರಿಸಲ್ಟ್ಸ್. ಯಾಕಂದ್ರೆ ಅವ್ರ ಬಾಟಮ್ ಹೆಂಗುದಾಗಿ ಎತ್ತಿದೆ ಅಂದ್ರೆ ಮೇಲೆ ಮ್ಯಾನೇಜರ್ಸ್ நிறைய ಇದಾರೆ, ಬಟ್ ಉண்மைಯಾಲೆ ರಿಸಲ್ಟ್ ಪ್ರೊಡ್ಯೂಸ್ ಮಾಡಿ ಎತ್ತಿನ ಬಂಬ ಕೀ ಲೆವೆಲ್ದಾಗ ಇಬ್ಬ ಈಗ ಎಂಟ್ರಿ ಲೆವೆಲ್ದಾಗ ಜಾಯಿನ್ ಮಾಡೋಕೋ ಇಲ್ಲ ಒಂದೆರಡು ವರ್ಷ ಎಕ್ಸ್ಪೀರಿಯನ್ಸ್ ಇಬ್ಬಾಗೋತ. ಸೊ ಅವಕ್ಕ ಎತ್ತ ಮೋಟಿವೇಟ್ ಮಾಡೋದು. ಎಕ್ಸಾಕ್ಟ್ಲಿ. ಇಂದೊಂದು ಕಾರ್ಪೊರೇಟ್ ವರ್ಲ್ಡ್ ನೋಡ್ಲೆ ಅದಾವುದು ಅದಕ್ಕೆ ಹೇಳಿದಂಗೆ ಅದನ್ನ ಅಚೀವ್ ಮಾಡೋ ನೆನ್ನೆನ ಲಾಸ್ಟ್ ವೀಕ್ ನ ಪ್ರೋಗ್ರಾಮ್ಸ್ ಐತಿ ಬಾಲಚಂದ್ರನ ಐದ ನಿನ್ನ ಟೀಮ್ ಲೀಡರ್ ಬಂದು ನಿನ್ನ ಮಾಕೆ ನಾಲೆಜಬಲ್ ಇರ ಆಲೆ ಬಂದು ಇನ್ ಸಮ್ ವೇ ಈಸ್ ಯುವರ್ ಟೀಮ್ ಲೀಡರ್ ಬಿಕಾಸ್ ಹಿ ಹ್ಯಾಸ್ ಸರ್ಟನ್ ಲೀಡರ್ಶಿಪ್ ಕ್ವಾಲಿಟೀಸ್. ಅದು ಎಂದುವೆ ಎನಿ ಆರ್ಗನೈಸೇಷನ್ ನಡೆದರ ಅದಾವುದು ನೀವು ಗೆಲ್ಚಗೀದು ಅಪ್ಪರ ಹಾರ್ಡ್ ವರ್ಕ್ ಮಾಡಿದಮ ಒಬ್ಬನ ಇದ್ದನ ಅಲ್ಲ ಅದನ್ನ ಕ್ರೆಡಿಟ್ ಬಂದು ಒಬ್ಬ ಈಸ್ನವನ. ದಟ್ ಈಸ್ ಆಲ್ವೇಸ್ ವಿಲ್ ಹ್ಯಾಪನ್ ಇನ್ ದ ರಿಯಲ್ ಲೈಫ್ ಸಿನಾರಿಯೋ. ಅದನ್ನ ಅವಾಯ್ಡ್ ಮಾಡೋದು ಮುಡಿಯ ಆಲೆ. So whatever you have talent, ಈಗ நிறைய ಬಂದು ಏನ ಮಾಡಿರಲ್ಲ ಅವಕ್ಕೆ நிறைய ಟ್ಯಾಲೆಂಟ್ ಅಟ್ರ, ಬಟ್ they lack their personal branding. ಅದು ಏನ್ ಅಂಚದಲ್ಲ ಪರ್ಸನಲ್ ಬ್ರ್ಯಾಂಡಿಂಗ್ ಅದು ಏನ ಮಾಡೋದು ತಪ್ಪು ಅಂದಾರ. ನೋ, ನೀವೊಂದು ಆರ್ಗನೈಸೇಷನ್ಸ್ ಎಲ್ಲ ಏನ್ ಮಾಡ, ಸಪೋಸ್ ಯು ಆರ್ ಫಾರ್ ಎಕ್ಸಾಂಪಲ್ ಯು ಆರ್ ಇನ್ ದ ಟೆಕ್ನಿಕಲ್ ಟೀಮ್, ಯು ಆರ್ ಇನ್ ಅ ಕೋಡಿಂಗ್ ಟೀಮ್ ಅಂತ ಬಿತ್ತಳು ರಾಜೇಶ್. ನೀವೇನ ಮಾಡ್ರಿ ಅಂದ್ರೆ ಯು ಓನ್ಲಿ ಮಿಂಗಲ್ ವಿತ್ ಪೀಪಲ್ ಓನ್ಲಿ ಇನ್ ದ ಕೋಡಿಂಗ್ ಟೀಮ್. ಸೊ ಕಂಪನಿಗೆ ದಾರು ನಿನ್ನ ಅರಿಗಿರು. ಬಟ್ ಇಫ್ ಐ ವಾಸ್ ಇನ್ ಯೋರ್ ಪ್ಲೇಸ್, ವಾಟ್ ಐ ವಿಲ್ ಡೂ ಡ್ಯೂರಿಂಗ್ ಟೀ ಬ್ರೇಕ್, one day I will spend time with the accounts team, one day with the marketing team, one day with the sales team, one day with the finance team, one day with the corporate team. Athamag ondondu team kuda interact ಮಾಡೋಣ ಅಂತ you will know the entire pulse of the company and you will know how to brand yourself at the right time at the right moment. See, ಈಗ ಒಬ್ಬ ಬಂದು ನೀ ಹೇಗ ಪಾಯಿಂಟ್, ಒಬ್ಬ ಬಂದು ಒಂದು ಕಂಪನಿ ಸೇಮ್ ಸ್ಕಿಲ್ ಸೆಟ್ ತೆಗಿದಾರ, ಒಬ್ಬ ಬಂದು VP ಆಗಿದ್ದಾನ, ಇನ್ನೊಬ್ಬ ಬಂದು ಆಗತ್ತ ಫಸ್ಟ್ ಲೆವೆಲ್ ಮ್ಯಾನೇಜರ್ ಅದನ್ನ. ಏನು ಡಿಫರೆನ್ಸ್ ಅಂದ್ರೆ ಯು ಹ್ಯಾವ್ ಟು ಬಿ ದ ರೈಟ್ ಪರ್ಸನ್ ವಿತ್ ದ ರೈಟ್ ಪರ್ಪಸ್ ಅಟ್ ದ ರೈಟ್ ಪ್ಲೇಸ್ ಅಟ್ ದ ರೈಟ್ ಮೂಮೆಂಟ್. ಇದು ನಾಲ್ಕು ಮ್ಯಾಚ್ ಹಾಕೋದು. ಈ ನಾಲ್ಕು ಮ್ಯಾಚ್ ಹಾಪಿಲ್ಲ ಅಂದ್ರೆ ದಟ್ ಇಸ್ ಹೌ ದ ಡಿಫರೆನ್ಸ್, ದ ಹೈರಾರ್ಕಿ ಡಿಫರೆನ್ಸ್ ಇರುತ್ತೆ ನಡೆದು. ನಂಗೆ ಲೈಫ್ದಿಗೆ ರಿಯಲ್ ಲೈಫ್ದಿಗೆ ನೆರೆಯ ನೋಡಿದೆ, ನಾನು ನೆರೆಯನ ನೋಡಿದೆ. ಅಮ್ಮ PhD ಬಿರಿಕಿದನ ಒಂದು ಆರ್ಗನೈಸೇಷನ್ ದಾಗ ಬಂದು ಈಗ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಇದ್ದನ. ಟಾಪ್ ಲೆವೆಲ್ ನೋಡೋನಿಗ ಏನಗ ಒಬ್ಬರ ಸರ್ಪ್ರೈಸಿಂಗ್ ಅನ್ನೋದು ಒಂದು ಆರ್ಟ್ಸ್ ಕಾಲೇಜ್ ಆರ್ಟ್ಸ್ ಡಿಗ್ರಿ ಬಿರಿಕಿದನ. ಯು ವುಡ್ ಹ್ಯಾವ್ ಡನ್ ಸಮ್ MBA ಫ್ರಮ್ ಸಮ್ ಪ್ರೀಮಿಯಂ ಇನ್ಸ್ಟಿಟ್ಯೂಟ್, ಹಿ ವಿಲ್ ಬಿ ದ CEO ಆಫ್ ದ ಕಂಪನಿ. ಸೊ ಹೌ ಡು ಯು ಮೇಕ್, ಅಂಡ್ ದಿಸ್ ಗೈ ವಾಸ್ ಡನ್ so much of qualification, he has to report to the guy. Even in real life it's true, all IAS officers and all, you report to someone else who's not qualified, right? So that's how the world is, like, that's the smartness, so how you play, whatever leadership qualities you have, adana idu madodu, adha wisdom ambu. A wisdom and hegidilla, it's not only your knowledge skills, it is your knowledge with experience, with your common sense, with insights. So all idin ella ಸೇರ್ತಿ ಇದು ಮಾಡೋದು. You cannot tell I'm very technically strong, so company should identify me and take me to the top level. No, it will never happen. You should have all these particular skills, ಆಗುತ್ತೆ ನೀ senior level. ಓಕೆನಾ. ಇನ್ನೊಂದು ಕ್ವಶನ್ ಇದಕ್ಕೆ ಒಂದು ವರ್ಡ್ದಾಗ ಆನ್ಸರ್ ಮಾಡೋದು ಅರಿವಿಲ್ಲ. ಸೊ ವಾಟ್ ಆರ್ ದಿ ಬೇಸಿಕ್ ಕ್ವಾಲಿಟೀಸ್ ಆರ್ ಥಾಟ್ ಪ್ರೊಸೆಸ್ ಒನ್ ಶುಡ್ ಹ್ಯಾವ್ ಫಾರ್ ಬೀಯಿಂಗ್ ಸಕ್ಸಸ್ಫುಲ್ ಅಂಡ್ ಹ್ಯಾಪಿ? Okay, being happy itself is a big mystery. ಅದು நிறைய ಟೈಮ್ ಹೇಗಿದೆ ಒನ್ ವರ್ಡ್ ಹೇಗುದು ಅಂದಲ್ಲ, ಸೀದಾ நிறைய ಹೇಗಿರ ನಂಗ ಬಡಗಪ್ರು ನ ಲೋಗೋ ಏನಾರ ನಂಗೆ ಬಟರ್ಫ್ಲೈ ಚೂಸ್ ಮಾಡಿದ ಅಂದ್ರೆ ಇಟ್ ಇಸ್ ಟು ಡಿನೋಟ್ ಹ್ಯಾಪಿನೆಸ್. ಸೊ ಹ್ಯಾಪಿನೆಸ್ ಇಸ್ ಲೈಕ್ ಅ ಬಟರ್ಫ್ಲೈ ಇಂದಾರ. ದ ಮೋರ್ ಯು ಚೇಸ್ ಇಟ್, it more it eludes you. That's why nina thalli hoyne atra all. If you focus on your work, okay, with great attention, it will come and sit on your shoulder very gently and softly. Adhe make life dige don't bother about results. ಈಗ ನಂಗೆ ಏನು ಮಾಡಿಂದೋ ಅಂದ್ರೆ ಕಾರ್ಪೊರೇಟ್ ಲೈಫ್ dige we are more carried about our results, we are more carried away about our profits. Ama ena nenchpuna, we are more worried about others, we are not worried about our own, what you believe about the brand,
ವಾಟ್ ಟೈಪ್ ಆಫ್ ಇನ್ಪುಟ್ ಯು ಗಿವ್ ಅದನ್ನ ನಂಗ ಸೈಡ್ ಉಂದ ಏನೇನ ಮಾಡೋದು ಬೆಸ್ಟ್ ಆಗಿ ಮಾಡ್ಲಿ ಬಂದು I think the output or the happiness will definitely come. And never ever compare yourself with, see, you're a brand. You are a brand. Don't compare yourself with another person. It's two different things. You know, it cannot be the same. So every brand, every person has its uniqueness. So you need to play with that uniqueness. Okay, ಒಳ್ಳೆತನ. ಇನ್ನೊಂದಣ್ಣ ಕಾರ್ಪೊರೇಟ್ ದಾಗೆ ಬನ್ನೆ. ಸೊ ಐ ವಾಂಟ್ ಟು ಬಿ ಇನ್ ಲೈಮ್ ಲೈಟ್ ಬಿಕಾಸ್ ಐ ವಾಂಟ್ ಟು ವಿಸಿಬಲ್ ಟು ದಿ ಟಾಪ್ ಮ್ಯಾನೇಜ್ಮೆಂಟ್. ವಾಟ್ ಐ ಸಪೋಸ್ ಟು ಡೂ? Exactly. It's a very very important thing. ನಂಗೆ ಕೊನೆಗೆ ಸಿಲರ್ಗೆ ಈ ಟ್ಯಾಲೆಂಟ್ ಆಡದೆ, ಬಟ್ ಮೆಜಾರಿಟಿಗೆ ಬಂದು ಏನ್ ನೆಂಚಾರ ಅಂದ್ರೆ ಅಣ್ಣ ಅದು ಏನಣ್ಣ ಅದು ಅದೇ ದುಡ್ಡು ಕಂಫರ್ಟ್ ಝೋನ್ ಅಂದಾರ. ಆ ಕಂಫರ್ಟ್ ಝೋನ್ ಇದ್ದಾರ. ಇದನ್ನೊಂದು ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ಹೇಗಿನೆ ನೀ ಕಾರ್ಪೊರೇಟ್ ಲೆವೆಲ್ ಟಾಪ್ ಲೆವೆಲ್ ಹೋಗುದು ಅಂದ್ರೆ ವಾಟ್ ಐ ಯೂಸ್ ಟು ಡೂ ಲೈಕ್ ಸಪೋಸ್ ನಿನ್ನ ಬಾಸ್ ಇದ್ನ ನಂಗೆ ಜನರಲ್ ಆಗಿ ಏನು ಮಾಡೋಂದ್ರೆ your listen carefully, your boss is the decision maker that to which level you will achieve. Nanga neriya company ge bandu nangugu nanga boss gu ta main conflict atra. Many people hate their boss. If you hate your boss, don't stay in that company. You will never grow in that company. First try to love your boss however ugly he is. That's what I try to say. Yeah, what is the crux andle enadala ninna boss ena gelchagidu ನೀವು you try to do that work at your level. That means you should not avoid work. Iga boss gelche tandupuno 6 o'clock manege hogodu athamagi intentions adakodu. In fact you should extract more work from your boss. Ekandale you have to make yourself to that level. If I'm reaching the level of my boss, am I able to execute that work? Now on the proverb egera, you can get the chair, but whether the chair will accept you, you understood? They might give you any designation. Tomorrow they might make you vice president of that company. But do you know the role and responsibility of vice president? You will become an utter failure. So even before taking up the post, learn the tricks of the trade or in the right way from your boss, how that particular job has to be executed. Adana full learn ಮಾಡಿ. Adana learn ಮಾಡಿ play ನಿನ್ನ ಕಾನ್ಫಿಡೆನ್ಸ್ ಬಂದೋಗ್ರ. Then that's how you go to the next level. And limelight ಗೆ ಬಂದು don't be compartment work ಮಾಡಬೇಡ. ಈಗ ಐ ಆಮ್ ಸಾಫ್ಟ್ವೇರ್ ಟೆಸ್ಟಿಂಗ್ ಎಲ್ಲ ನಾಟ್ ಓನ್ಲಿ ಸಾಫ್ಟ್ವೇರ್ ನಿಂಗೆ ಆ ಕಂಪನಿಗೆ ದಾರಕ್ಕೆ ಸಾಫ್ಟ್ವೇರ್ ಟೆಸ್ಟಿಂಗ್ ಹೇಗಿದೆ. If I ask you someone from the sales department, suppose you are from Cognizant, do you know the head of sales? Do you know the head of technology? Do you know the head of finance? Do you know the you should have all their names in your fingertips. If you know only your domain and the then you cannot come at the top level. So you should interact with all your support functions. Then only you can reach the top level. So they themselves, this is what is called as creating a positive vibration around you. And then people, that is what is called as branding is all about. Branding is not a wrong thing. Neriya bandu branding bandu tappan idu nenchundare. It's not that. If you want to become a CEO of a company, you need to do personal branding about your goodness. Nindu olle idu, if you are skilled, you are trustworthy ante ette hegire. It's only through interacting, communicating up the line. So you invite projects. Okay. ನಾ ಇಂಟ್ರೆಸ್ಟ್ ಆಫ್ ಟೈಮ್ ಇನ್ನೊಂದು 2 ಕ್ವಶನ್ ನಿಲ್ಸಿಬಿಡ నేను ಚೆನ್ನಾಗಿ ಯಾಕಂದ್ರೆ ನಂಗೆ ಟೈಮ್ ಮತ್ತೆ ಕ್ವಶನ್ ಎಲ್ಲ ಎತ್ತು ಬಿಡುವ. ಇನ್ನೊಂದು ಬಂದು ಸೊ ಎತ್ತ ಬಂದು ನಂಗೆ ಇನ್ನರ್ ಟ್ಯಾಲೆಂಟ್ ಅಡದೆ ಅದನ್ನ ಎತ್ತ ಅಬ್ಸರ್ವ್ ಮಾಡು ಅದನ್ನ ಎತ್ತ ಕಂಡಿಡ್ಬೋದು. ಸೊ ಏನ ಸರ್ ಇದು ಒಂದು ಅಡದೆ ಇದು ನನ್ನ ಟ್ಯಾಲೆಂಟ್ ಎಂಬುದನ್ನ ಅದನ್ನ ಎತ್ತ ಕಂಡಿಡ್ಬೋದು. ಟ್ಯಾಲೆಂಟ್ ಓಕೆ ಈಗ ದಿಸ್ ಇಸ್ ಅ $1 million ಕ್ವೆಶ್ಚನ್ ಅಂದು ಏನಾಗ $1 million ಕ್ವೆಶ್ಚನ್ ಅಂದ್ರೆ ಇಂದು ನಂಗ ಎಲ್ಲಾನ ಕೆರಿಯರ್ ಟ್ರಾಜೆಕ್ಟರಿ ನೋಡ್ಲೆ ಇಟ್ಸ್ ಓನ್ಲಿ ಬಿಕಾಸ್ ಆಫ್ lack of decision making and identification. For example, I could have become a world class doctor, but if you could not detect it at the right time, you miss the bus. If someone would have become a world class an engineer, he would have missed the bus just because he joined some other course which was available that time. So idu bandu it should start very early in life. Even from the school days ee habit bandu nanga inculcate madudu nanga community folks ge ette andle first we need to understand ye work alla bandu appura interest odadke gidara enbudana nanga understand madudu. ಈಗ nanga SWOT analysis ಮಾಡಿದೀನಿ. Strength and weakness. enna strength ಏನೇನ ಎಂಬುದನ್ನು ಬರುವುದು, ಎನ್ನ ವೀಕ್ನೆಸ್ ಏನನ್ನೋದು ಬರುವುದು. ನಂಗೆ ನೆರೆಯ ಬಂದು ನಂಗೆ ವೀಕ್ನೆಸ್ ಏನನ್ನೋದನ್ನ ಅಕ್ಸೆಪ್ಟ್ ಮಾಡೋದ್ರೆ ನಂಗೆ ಬರುವುದಿಲ್ಲ. You have to write it down. ಅದು SWOT analysis. Then when you play with your strength and weakness,
you will end up something. Okay, area nee hole suppose enage idilla branding the hole definitely it will become successful. Okay, so you understand that passion area. Now here the more point when your purpose with your passion merges, then it becomes a great profession. Nanga passion identify ಮಾಡಲ್ಲ, nanga purpose identify ಮಾಡಲ್ಲ, ಇದು ಎರಡು ಮಿಸ್. ஏதோ ಒಂದು ಗೆಲ್ಚ ಸಿಕ್ಕಿಲ್ಲ ಪೋದು ಇನ್ನ ಕಾಲೇಜ್ ಬಿರ್ಕಿಟ್ಟೆ ಈಗ ಸಿಲರ್ ಬಂದು ಏನು ಮಾಡ್ರಿ ಅಂದ್ರೆ ನೀ ಸಿಂಪಲ್ ಒಂದು ಎಲ್ಲವೂ ಕೇಳ್ತು ನೋಡು, ಅಮ್ಮ ಬಂದು ಮೆಕ್ಯಾನಿಕಲ್ ಇಂಜಿನಿಯರ್ ಬಿರ್ಕಿದನ, but he'll be in some other company which is not at all related to his profession, whatever he's learned for so many years. So how do you exhibit his knowledge in that particular thing? He has taken what is available to him. He has not chosen a field. He is being chosen by the employer, that's it. So he cannot make a big career. So if you want to make a big career, ninna qualification has to match the job you choose, and then you start putting efforts, and then you become to that top of that ladder. Otherwise life will be so boring. If you give me some job, something which I don't like, suppose you put me in finance, I will quit the company in 1 week's time because that's not my area. So that is what you need to understand, what type of a person you are. Adana bandu you have to do SWOT analysis. So here I want to recommend all of you, like who are viewers, read a book called Ikigai. Ikigai mundu latest bandu ಒಂದು Japanese book, ಒಂದು very small book ta. I would have read it so many times in the Nakbeta TV ga adana I presented that. Ikigai will talks about your passion in life. ಅದಾದ್ರು ನಿನ್ನ ಪ್ಯಾಷನ್ ಅಂಡ್ ಪರ್ಪಸ್ ಎತ್ತ ಮರ್ಜ್ ಮಾಡಿ ಪ್ರೊಫೆಷನ್ ಮಾತೋದು ಪತಿತ ಇಕಿಗಾಯ್ ಅಂತಂದಾರ. ಇಕಿಗಾಯ್ ಇಸ್ ಪರ್ಪಸ್ ಇನ್ ಲೈಫ್. ಸೊ ಯು ನೀಡ್ ಟು ಐಡೆಂಟಿಫೈ ಯುವರ್ ಸ್ಟ್ರೆಂತ್ಸ್. ನಾ ಒಂದ್ ಲಾಟ್ ಕ್ವಶನ್ ಇದು ಒಂದು 2-3 ಕೇಳ್ತಿದ್ದಾರೆ. ಸೊ ನಂಗ ಕಮ್ಯುನಿಟಿ ಆಡ ಸ್ಪೆಷಾಲಿಟಿಯನ್ನ ವಿತ್ ರೆಸ್ಪೆಕ್ಟ್ ಟು ದೀಸ್ ಕ್ವಾಲಿಟೀಸ್. ಈಗ ನಂಗ ಕಮ್ಯುನಿಟಿ ಬಡಗ ಕಮ್ಯುನಿಟಿಗೆ ನಂಗ ಈಗ ಟೋಟಲ್ 108 ನ ಇನ್ಸ್ಪೈರ್ ಬರವನೆಗ there were many qualities matching with our community. Adudege I will tell in the top order, I will tell some 5 qualities hegine. Nanga community ge bandu we have an amazing emotional intelligence. Amazing emotional intelligence ಏನಂದ್ರೆ, since we are nanga ಆಕಾಲಂದ ಬಂದು ಹಟ್ಟಿಗಿದ್ದಲೆ we are in like joint family system ಆಗ್ತಾ. ಈಗ ಒಂದು ನಂಗೆ ಸ್ವಂತ ಅಂತಲ್ಲ, ದಾರ ಲೈನ್ ದಾಗ ಬಂದಲಿ ಸರಿ, ಒಂದು ಸ್ಟ್ರೇಂಜರ್ ಬಂದಲಿ ಸರಿ, ದಾರ ಸಾರಿ ಬಂದು ಟೀ ಕಾಫಿ ಕೊಡ್ಬಾರಿ ಅಂತ ಹೇಗಿನೋ ಮನೆಗೆ ಒಂದು ಸ್ಟ್ರೇಂಜರ್ಗೆ ಮನೆಗೆ ಕೂಟ್ ಬಂದು ಇಟ್ಟು ಹಾಕಿ ಕೇಳೋ ಕಮ್ಯುನಿಟಿ ವರ್ಲ್ಡ್ ಗೆ ನಂಗೆ ಕಮ್ಯುನಿಟಿ ದ ನೆಂಚಿನ. ಸೊ ದಿಸ್ ಈಸ್ ಅ ವೆರಿ ವೆರಿ ಸ್ಟ್ರಾಂಗ್ ಥಿಂಗ್ ಫಾರ್ ಇಮೋಷನಲ್ ಇಂಟೆಲಿಜೆನ್ಸ್. ಆ ಬುಕ್ ಡ್ಯಾನಿಯಲ್ ಗೋಲ್ಮ್ಯಾನ್ ಬರ್ತಾನೆ, ಇಮೋಷನಲ್ ಇಂಟೆಲಿಜೆನ್ಸ್ ಒಂದು ಬುಕ್. ಟಿಪ್ ಆಫ್ ದ ಐಸ್ಬರ್ಗ್ IQ ಬಂದು 20% ಅಂದ್ರೆ ಇಮೋಷನಲ್ ಇಂಟೆಲಿಜೆನ್ಸ್ 80%. ಸೊ ನಂಗೆ ಬಡಗಾರದಿಗೆ ಬಂದು ಇಮೋಷನಲ್ ಇಂಟೆಲಿಜೆನ್ಸ್ ಎಂಬುದು ವೆರಿ ಹೈ. ನಂಗೆ ಓನ್ಲಿ ಥಿಂಗ್ we have not identified that I have EQ and we are not using it properly. You should use it properly to your advantage in your business. One. Number 2 quality bandu we have very good I will not say good communications in the yoga mudiya, but we have very good connecting skills. Connecting skills in ಏನಂದ್ರೆ we are generally maybe on the 5% around 95% ನಂಗೆ ಬಡಗ ಕಮ್ಯುನಿಟಿ ನೋಡ್ಲೆ we are more of an extrovert. ಅದು ನಂಗೆ ಕಮ್ಯುನಿಟಿ ನೋಡ್ಲೆ everybody wants to talk ನಂಗೆ ಹ್ಯಾಬಿಟ್. ಈಗ ಹಟ್ಟಿಗೋಲ್ಲ everybody wants to talk, so we want to interact ಅದೆಲ್ಲ. So basically in communication, basics of communication ಬಂದು we are pretty good in that. So but we need to polish our communication, that's a different area, but general communication skills in ಬಪ್ಪನೆ ಬಂದ್ರ, and that is very very important for success in business and life. Third important category ಅದಲ್ಲ, see I will not take into exceptions ಎತ್ತೋದಲ್ಲ, majority ನಂಗೆ ಬಂದು ಪೊದುವಾಗಿ as a community we are God fearing in the ಬಪ್ಪನಿಗೆ ಬಂದು an ingredient of honesty ಅಟ್ರ, ingredient of honesty ಅಟ್ರ. integrity ಅಟ್ರವಾ ಇಲ್ಲಿ ಎಂಬುದು I don't know, that is individual thing, but general honesty ಅಟ್ರ. ಅದನ್ನ ಬಂದು ನಂಗೆ ನೆರೆಯ ಕೊಯಂಬತ್ತೂರ್ಗೆ ನೆರೆಯ ಎಂಪ್ಲಾಯೀಸ್ ಇದ್ದಾರೆ, அவங்க ಬಡಗ ಆளுங்கன்னா நம்ம நம்பி the financial job கொடுக்கலாம், they will not take the money and run away. ಆಳುಗ outside people ನಂಗೆ ಕಮ್ಯುನಿಟಿ ಮೇಲೆ ಒಂದು ನಂಬಿಕೆ ಬರುತ್ತೆ. So honesty ಎಂಬುದು very important for business. See, I am running one program called the honest sales person. ಈಗ ಪೊದುವ ಸೇಲ್ಸ್ ಅಂದಲಿಯೇ
அவருக்கு ஏன்னா சேல்ஸ் பர்சன் அதுல பொய்யேகினா நம்ம பிராண்ட் பத்தி பொய்யேகினா பிரைஸ் வந்து பொய்யேகினா எல்லாம் பொய்யேகினான்னு நினைச்சாரா. ಬಟ್ ಅದನ್ನ ಚೇಂಜ್ ಮಾಡೋದಕ್ಕಾಗಿ ಐ ಆಮ್ ರನ್ನಿಂಗ್ ಅ ಪ್ರೋಗ್ರಾಮ್ ಕಾಲ್ಡ್ ದ ಹಾನೆಸ್ಟ್ ಸೇಲ್ಸ್ ಪರ್ಸನ್. ಸೊ ಬಡಗ ಕಮ್ಯುನಿಟಿಗೆ ಬಂದು ವಿ ಹ್ಯಾವ್ ದಟ್ ಕ್ವಾಲಿಟಿ ಆಫ್ ಬೀಯಿಂಗ್ ಅ ವೆರಿ ಹಾನೆಸ್ಟ್ ಸೇಲ್ಸ್ ಪರ್ಸನ್. ಅದಾಡ್ದೆ ನಂಗೆ ಲ್ಯಾಕಿಂಗ್ ಸ್ಕಿಲ್ಸ್, ದೀಸ್ ಆರ್ ಟಾಪ್ 3 ಸ್ಕಿಲ್ಸ್. நிறைய ಸ್ಕಿಲ್ಸ್ ಆಡ್ದೆ, ಇಟ್ ಟೇಕ್ ಟೈಮ್. ವಾಟ್ ಸ್ಕಿಲ್ಸ್ ವಿ ಲ್ಯಾಕ್ ಎಂಬುದನ್ನ ಏಪನೆ, ವಿ ಲ್ಯಾಕ್ ಇಂಪ್ಲಿಮೆಂಟೇಷನ್ ಸ್ಕಿಲ್ಸ್, ಆಕ್ಷನ್ ಸ್ಕಿಲ್ಸ್. ದಟ್ ಮೀನ್ಸ್ we dream a lot, we desire a lot, but when it comes to implementation and action and a business plan, the last part ಬಂದು action plans ಅದರ. ಈ action ಬಪ್ಪನ ಏನಾರ ಅಂದ್ರೆ we get into a comfort zone. ಅದಾவது ಬಂದು you like to do things which are very comfortable to you. ಈಗ ಸ್ವಲ್ಪ ನಿನಗೆ ಅಪ್ಪರ ನಿನ್ನ ಸ್ಕಿಲ್ ಅವೇ ಚಾಲೆಂಜಿಂಗ್ ಅನ್ನೋ ಒಂದು ವರ್ಕ್ ಬಂದಿರ್ತಾರಲ್ಲ, you will not try to take up that job, especially sales jobs, marketing jobs ಎಲ್ಲ ನಂಗೆ ತಾಯಿಂಗಿನೋ ಅಲ್ಲ ಆ ಜಾಬ್ಸ್ ಸಿಗ್ತಾ ನಂಗೆ ಭಯಂಕರ inherent or inbuilt talent ನಂಗೆ ಕಮ್ಯುನಿಟಿಗೆ ಆಡದೆ. But that is where we are avoiding. That is the reason we are not becoming big business people or entrepreneurs. ನಂಗೆ ಕಮ್ಯುನಿಟಿಗೆ entrepreneurs very few people, handful of people. ಏಕಂದ್ರೆ generally we hate these type of sales, marketing, these type of skill areas. That's why we are avoiding. And we are not playing with our strengths. We are playing with whatever is available. So we have literally not understood our strengths. We have a lot of strengths. These are the top 3 which I told: emotional intelligence, communication, and being honest. ಉಳಿತಣ நிறைய ಇನ್ನೂ ಕ್ವಶನ್ ನಡೆದೆ, ಬಟ್ ನಂಗೆ ಟೈಮ್ ಆಯ್ದಾಡದೆ. Okay, Rajesh, what we can do ಈ session ಮುಂದೆ we can take it on a one more forum. I think chat box ನೋಡೋನಿಗೆ I couldn't read it, like you know, நிறைய ಆಡದೆ, like you know, it's really ಇಂದು ಅಪ್ಪರ ಒಂದು ತೃಪ್ತಿಯಾದ ದಿನ. So many feedbacks, positive feedbacks kigera. Actually this is my dream project which I'm doing, 108 life skills for life skills, values and tools for life. This is the book which I'm going to launch maybe in due course of time. This over a 10 years of period with lot of mentors, then business gurus if could interact ಮಾಡಿ ಎತ್ತಿದ content ido. And I'm telling these 108 skills from Allah, there is people will be 108% successful ಅಂತ ಹೇಳ್ಬೋದು. that is sure. ನೀ ಹೇಳ್ದಂಗೆ ಇದನ್ನ ಇನ್ನೊಂದು ಸೆಷನ್ ಬೀತ್ ಬಿಡು. ಮೀದಿ ಕ್ವಶನ್ ಬಂದು ಆ ಸೆಷನ್ ಖಂಡಿತ ಎಲ್ಲ ಬಂದಾರ ನೆಂಚನೆ, ಅದನ್ನ ತಗೋಬೇಕಲ್ಲ ಎತ್ತಿ ಬಿಡು. ಈಗ ನಂಗೆ ನನ್ನಿ ಮಾತು ಹೋಗ್ಬಿಡೋಣ. ಮರ್ಚಿ ಬಂದಾಗ ಕುಡಿಬೇಕಲ್ಲ, ಇನ್ನೊಂದು ಕೈ ಮುಗಿದುಂದೆ ನನ್ನಿ ಮಾತು. ಸೊ ಇಂದಿನ ಸೆಷನ್ ಬಂದು 108 ಅಣ್ಣನ ಕೇಪ್ರು ಆ ಸಾಫ್ಟ್ ಸ್ಕಿಲ್ಸ್ ಎಂಬುದು ಬಂದು ಇಟ್ ಇಸ್ ನಾಟ್ ಸಾಫ್ಟ್ ಸ್ಕಿಲ್ಸ್ ಆರ್ ದಿಸ್ ಆರ್ ಆಲ್ ದಿ ಲೈಫ್ ಸ್ಕಿಲ್ಸ್ ಇತ್ತು. ಸೊ ಅದು 108 ನ ಮಂದ್ರ ಪತಿ ಏಪ್ರಿ. ಸೊ 108 ಅಂದ್ರೆ ಎಲ್ಲಾಗೂ ಬಂದು ಮೈಂಡ್ ಬಪ್ಪದು ಬಂದ್ರು ದರ್ ಆರ್ ಲಾಡ್ ಆಫ್ ಮಂದ್ರಾಸ್, ರೈಟ್? ಯು ಟೇಕ್ ಎನಿ ಕಾರ್ಡ್, ಸೊ ದರ್ ವಿಲ್ ಬಿ 108 ಮಂದ್ರಾಸ್. ಓಕೆ, ಸೊ ಅದನ್ನ ನಂಗೆ ಲೈಫ್ದಾಗ ಈ ಅಣ್ಣ ಏದ ಮಂದ್ರಾಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಲೈಫ್ ವಿಲ್ ಬಿ ಹ್ಯಾಪಿ, ಐ ವುಡ್ ಸೇ. ಅದಾಗ ಅಣ್ಣ ನಾವು ಕೇಳಿದ್ರು. ಸೊ ನಂಗೆ ಸಕ್ಸಸ್ ಬಂದು ನಂಗದ ಡಿಫೈನ್ ಮಾಡೋದು. ಸೊ ಯು ಡಿಫೈನ್ ಯುವರ್ ಓನ್ ಸಕ್ಸಸ್, ರೈಟ್? ಅಂಡ್ ದ ಸಕ್ಸಸ್ ಸ್ಪೀಕ್ಸ್. அதே மாக்க நீ வந்து நீ சக்சஸ் வந்து அடுத்தவங்க கம்பேர் ಮಾಡಗನ. ಸೊ ಯು ಸಪೋಸ್ ಟು ಹ್ಯಾವ್ ಯುವರ್ ಓನ್ ವೇ ಆಫ್ ಸಕ್ಸಸ್ ಥಿಂಗ್ಸ್. ಸೊ ಅದಕ್ಕೆ ಬಂದು ಏನೇನೆಲ್ಲ ಪ್ರಾಕ್ಟೀಸ್ ಮಾಡೋದು ಅನ್ನೋದನ್ನ ಪತ್ತಿದ ಅಣ್ಣನೋಕ நிறைய ಇದನ್ನ ಪತ್ತಿ 108 ದಾಗ ಪಾದಿ ಕವರ್ ಮಾಡಿದ್ರು. ಇನ್ನು ಪಾದಿ அடுத்த ಸೆಷನ್ ದಾಗ ಕವರ್ ಮಾಡ್ಯಾರ. ಇಂದು ಖಂಡಿತ ಇದು ಜಾಯಿನ್ ಮಾಡಿದವಕ್ಕೆಲ್ಲ ಮೋಸ್ಟ್ ಬೆನಿಫಿಟ್ ಆಯ್ದಾರಿ. ಅಂಡ್ ನಿಂಗ ಕ್ವಶನ್ ದಾಗೆ ನೋಡಕ್ಕೋ ಅಂದ್ರೆ நிறைய ಅದನ್ನ ಇದು ಮಾಡಿದ್ರು. ಯಾಕಂದ್ರೆ ನಂಗೂ ಇದು ಓದು ಪತ್ತಿ ಅರ್ಧದಲ್ಲಿಯೋ ನಂಗ ಜರ್ನಿ ಹೋಗಿ ನಂಗ ಕೆಲ್ಸಿಗೆ ಎಡೆಯೋಗಿ ಇದನ್ನ ಪತ್ತಿ ಏತಂದಾರ ಎಂದಲ್ಲಿಯೋ ಅದನ್ನ ಬಂದು ಒಂದೊಂದು ಏನಂಬುದು ಅಣ್ಣನೊಕ್ಕ ಒಳ್ಳಂಗೆ ಎತ್ತಿದ್ರು. ನನ್ನಿ ಶಿವಕುಮಾರಣ್ಣ ತಿರುಗಿ ಬಂದ್ಬಿಟ್ಟು ಖಂಡಿತ ಇನ್ನೊಂದು ಸೆಷನ್ ಇದನ್ನ ಫಾಲೋ ಅಪ್ ಸೆಷನ್ 18 ಎಂಬ ಒಂದು ನಂಬಿಕೆ ಎಲ್ಲಾಗೂ ಕೊಟ್ಟುಂಡು. ಆಸ್ ಯೂಶುವಲ್ ನಂಗ ಬಡುಗ ಪ್ರೋ ವಾಲಂಟಿಯರ್ಸ್ ಅಂಡ್ ದೆನ್ ನೆಲಿಪೋಲು ಟ್ರಸ್ಟ್ ಅಂಡ್ ನಾಕುಬಟ್ಟ ಮೀಡಿಯಾ ಪಾರ್ಟ್ನರ್ಸ್ ಇವಕ್ಕೆ ಸಾರ್ಬಾಗು ಇಂದು ಬಂದು ಮಂದಪ ಕುಡಿಬ ಎಲ್ಲಾಗು ಒಂದೊಟ್ಟು ಕೈ ಮುಗಿದುಂಡು ನನ್ನಿ ಮಾತು ಮುಚ್ಚಿ